ಸಂಹಿಸಾರ ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಬರೆದರು. ಆತ್ಮಖ್ಯಾತಿ ಟೀಕೆಯ ಮಧ್ಯದಲ್ಲಿ ಯಾವ ಅಮೃತಮಯ ಕಲಶಗಳು ಉದಿಸಿ ಬಂದಿದ್ದಾವೆ ಅವುಗಳ ಮೇಲೆ ರಾಜಮಂದ್ರಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರಾಧಿಕಾರದ 21ನೇ ಮಂಗಲ ಕಲಶಕ್ಕೆ ಯತಿತಂ ಯೇನ ಫಲಂ ಸಕರ್ಮ ಕುರುತೆ ನೇತಿ ಪ್ರತಿಮೋ ವಯಂ ಕಿಂ ತ್ವಸ್ಯಾಪಿ ಕುತೋ ವಿಕಿಂಚಿದಪಿ ತತ್ ಕರ್ಮಾವಶೇನಾಪತೆ ತಸ್ಮಿನ್ನಾಪತಿತೆ ತ್ವಕಂ ಪರಮಂ ಜ್ಞಾನಸ್ವಭಾವೇ ಸ್ಥಿತೋ ಜ್ಞಾನಿ ಕಿಂ ಕುರುತೆ ಕಿಂ ನ ಕುರುತೆ ಕರ್ಮೇತಿ ಜಾನಾತಿ ಏನ ಫಲಂ ತ್ಯಕ್ತಂ ಸ ಕರ್ಮ ಕುರುತೆ ಇತಿ ವಯಂ ನ ಪ್ರತಿಮಃ. ಯಾವ ಸಮ್ಯಕ್ ದೃಷ್ಟಿ ಜೀವನು ಕರ್ಮದ ಉದಯವಿರುವಂಥ ಯಾವ ಭೋಗ ಸಾಮಗ್ರಿಗಳಿವೆ ಅವುಗಳ ಅಭಿಲಾಷೆ ಸರ್ವಥಾ ಮಮತ್ವವನ್ನು ಬಿಟ್ಟುಕೊಟ್ಟಿದ್ದಾನೆ, ಆ ಸಮ್ಯಕ್ ದೃಷ್ಟಿ ಜೀವನು ಜ್ಞಾನಾವರಣಾದಿ ಕರ್ಮಗಳನ್ನು ಮಾಡುತ್ತಾನೆ ಎಂಬುದಾಗಿ ನಾವಂತೂ ಪ್ರತೀತಿ ಮಾಡುವುದಿಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಯಾರು ಕರ್ಮಗಳ ಉದಯದ ಕುರಿತು ಉದಾಸೀನರಿದ್ದಾರೆ ಅವರಿಗೆ ಕರ್ಮಗಳ ಬಂಧವಿಲ್ಲ, ನಿರ್ಜರೆ ಇದೆ. ವಿಶೇಷವಾಗಿ ಆ ಸಮ್ಯಕ್ ದೃಷ್ಟಿಗೆ ಕೂಡ ಅಭಿಲಾಷೆ ಮಾಡದೆಯೇ ಬಲವಂತತೆಯಿಂದಲೇ ಮೊದಲೇ ಬಂಧಿಸಲಾದ ಜ್ಞಾನಾವರಣಾದಿ ಕರ್ಮಗಳ ಉದಯದಿಂದ ಆಗಿರುವಂಥ ಪಂಚೇಂದ್ರಿಯ ವಿಷಯ ಭೋಗ ಕ್ರಿಯೆಯು ಅದು ಪ್ರಾಪ್ತವಾಗುತ್ತದೆ. ಭಾವಾರ್ಥವು ಈ ಪ್ರಕಾರವಿದೆ. ಯಾವ ಪ್ರಕಾರ ಯಾವನೋ ಓರ್ವನಿಗೆ ರೋಗ, ಶೋಕ, ದರಿದ್ರತೆಗಳು ಇಚ್ಛೆಯಿಲ್ಲದೆಯೇ ಬಂದು ಬಿಡುತ್ತವೆಯೋ ಅದೇ ಪ್ರಕಾರ ಸಮ್ಯಕ್ ದೃಷ್ಟಿ ಜೀವನಿಗೆ ಯಾವುದೇ ಕ್ರಿಯೆಯು ಆಗುತ್ತಿದ್ದರೆ ಅದು ಇಚ್ಛೆಯಿಲ್ಲದೆಯೇ ಆಗುತ್ತದೆ. ಸಮ್ಯಕ್ ದೃಷ್ಟಿ ಪುರುಷನು ಅನಿಚ್ಛಕನಿರುತ್ತಾನೆ, ಅವನಿಗೆ ಬಲವಂತತೆಯಿಂದ ಭೋಗದ ಕ್ರಿಯೆಗಳಾಗುತ್ತವೆ. ಇಲ್ಲಿ ನಿನ್ನೆ ಉದಯದ ಕರ್ಮಗಳ ಉದಯದಿಂದ ಆಗಿರುವಂಥ ಪಂಚೇಂದ್ರಿಯ ವಿಷಯ ಭೋಗ ಕ್ರಿಯೆಯ ಮಾತನ್ನು ಸ್ವಲ್ಪ ಲಕ್ಷ್ಯ ಕೊಡುವ ಸಲುವಾಗಿ, ವಿಚಾರ ಮಾಡುವ ಸಲುವಾಗಿ ಹೇಳಿದ್ದಿತ್ತು. ಇಲ್ಲಿ ಭೋಗದ ಕ್ರಿಯೆ ಏನಿದೆ, 5 ಇಂದ್ರಿಯಗಳ ವಿಷಯಗಳನ್ನು ಭೋಗಿಸುವ ರೂಪದ ಯಾವ ಕ್ರಿಯೆ ಇದೆಯಲ್ಲ, ಆ ಕ್ರಿಯೆ ಯಾವ ಕರ್ಮದ ಉದಯದಿಂದ ಅಂದರು? ಪುಣ್ಯ ಕರ್ಮದ ಉದಯದಿಂದ ಅನ್ನಲಿಲ್ಲ. ಏನಂದ್ರು? ಜ್ಞಾನಾವರಣಾದಿ ಕರ್ಮಗಳ ಉದಯದಿಂದ. ಕ್ರಿಯೆಯಲ್ಲೇ ಆಗ್ತಿದೆ. ಜ್ಞಾನಾವರಣ ಯಾವುದಕ್ಕಂತಾರೆ? ಏನು ಹೇಳ್ತಾ ಇದ್ದಾರೆ? ಜಿನಶಾಸನದಲ್ಲಿ ಬರುವಂಥ ಶಬ್ದಗಳ ಮರ್ಮ ತಿಳಿಯುವ ಸಲುವಾಗಿ ಎಷ್ಟು ಆಳಕ್ಕೆ ಹೋಗುವುದು ಅವಶ್ಯಕ ಇದೆ. ಜ್ಞಾನಾವರಣಾದಿ ಕರ್ಮಗಳ ಉದಯದಿಂದ ಆಗಿದೆ. ಏನ? ಪಂಚೇಂದ್ರಿಯ ವಿಷಯಗಳ ಭೋಗದ ಕ್ರಿಯೆ. ವಿಷಯಗಳ ಭೋಗದ ಕ್ರಿಯೆಯನ್ನು ಯಾರು ಮಾಡ್ತಾರೆ? ಶರೀರದ ಮೂಲಕ ಆಗ್ತಿದೆಯಲ್ಲ. ಕಣ್ಣಿನಿಂದ ನೋಡುವ, ಕಿವಿಯಿಂದ ಕೇಳುವ,
ನಾಲಿಗೆಯಿಂದ ರಸಾಸ್ವಾದ ನೋಡುವ, ಮೂಗಿನಿಂದ ಆಘ್ರಾಣಿಸುವ, ಸ್ಪರ್ಶನೇಂದ್ರಿಯದಿಂದ ಸ್ಪರ್ಶಿಸುವ. ಅರ್ಥಾತ್ ಎಲ್ಲ ಕ್ರಿಯೆಗಳು ಯಾವುದರಿಂದ? ಅದು ಶರೀರದಿಂದ. ಅದು ಜ್ಞಾನಾವರಣದ ಕರ್ಮದ ಉದಯ ಹೇಳ್ತಾ ಇದ್ದಾರೆ. ಸರಿ, ಕ್ರಿಯೆ ಶರೀರದಿಂದ ಆಗ್ತಿದೆ ಈ ಮಾತು ಸತ್ಯ ಇದ್ರೂ ಆ ಇಂದ್ರಿಯಗಳ ಮಾಧ್ಯಮದಿಂದ ಜೀವದ ಪ್ರವೃತ್ತಿ ಆಗ್ತಿದೆ ಏನಿಲ್ರಿ? ಇಂದ್ರಿಯಗಳ ಮಾಧ್ಯಮದಿಂದ ಜೀವದ ಪ್ರವೃತ್ತಿ ಆಗ್ತಿದೆ. ಜೀವ ಅಂದ್ರೆ ಏನ? ಜ್ಞಾನದರ್ಶನ. ಜೀವ ಅಂದ್ರೆ ಏನ್ರಿ? ಜ್ಞಾನದರ್ಶನ. ಹಾಗಾದ್ರೆ ಕ್ರಿಯೆ ಯಾರ್ದಾಗ್ತಿದೆ? ಜ್ಞಾನದರ್ಶನದ್ದಾಗ್ತಿದೆ. ಯಾವ ಕ್ರಿಯೆ ಆಗ್ತಿದೆ? ಪಂಚೇಂದ್ರಿಯ ವಿಷಯಗಳ ಭೋಗವನ್ನು ಭೋಗಿಸುವ ಕ್ರಿಯೆ ಆಗ್ತಿದೆ ರೀ. ಯಾರಿಂದ ಆಗ್ತಿದೆ? ಜ್ಞಾನದರ್ಶನದಿಂದ. ಜ್ಞಾನದಿಂದ ಅಂತ ಹೇಳ್ರಿ, ಜ್ಞಾನದಿಂದ ಆಗ್ತಿದೆ. ಆದ್ರೆ ಈಗ ರುಚಿ ಇಲ್ಲ ಅಂತ. ರುಚಿ ಯಾವುದಕ್ಕೆ ಇಲ್ಲ? ಆಸಕ್ತಿ, ಅನಾಸಕ್ತ ಯಾವುದರಲ್ಲಿ ಇದೆ? ಅದಂತೂ ಜ್ಞಾನದಿಂದ ಆಗ್ತಿದೆ ಕ್ರಿಯೆ ಅಂತ ಹೇಳಿ ಹೇಳಿದೇವ್ರಿ. ಅನಾಸಕ್ತ ಯಾವುದಿದೆ? ಅನಾಸಕ್ತ ಯಾವುದಿದೆ? ಜ್ಞಾನನ ಅನಾಸಕ್ತ ಇದಲ್ಲ. ಸಮ್ಯಕ್ ದೃಷ್ಟಿ ಅಂಥೇಳಿ ಹೇಳಿದ್ರ ಯಥಾರ್ಥ ಜ್ಞಾನದನ ಮಾತು ಬಂತು. ಇಂದ್ರಿಯಗಳ ಮಾಧ್ಯಮದಿಂದ ಭೋಗಿಸುವ ಮಾತು ಬಂತು, ಅಲ್ಲಿ ಜ್ಞಾನದ ಮಾತು ಬಂತರೆ. ಎರಡೂ ಕಡೆ ಯಾರಿದ್ದಾರೆ? ಜ್ಞಾನವೇ ಇದೀರಿ ಅಂಥೇಳಿ ಜ್ಞಾನಾವರಣ ಕರ್ಮದ ಉದಯ ಅಂಥೇಳಿ ಹೇಳಿದರು. ಈಗ ಉದಯ ಇದೆ ರೀ, ಕರ್ಮಗಳದ್ದು ಉದಯ ಇದೆ. ಆದ್ರ ಕರ್ಮಗಳ ಬಂಧ ಆಗುವ ರೂಪದಿಂದ ಜ್ಞಾನದ ಮೇಲೆ ಆವರಣ ಇಲ್ಲ. ಜ್ಞಾನದೊಳಗ ಯಾವುದೇ ಪ್ರಕಾರ ಜ್ಞಾನಾವರಣ ಕರ್ಮದ ಬಂಧ ಆಗುವಂಥದ್ದು ದೋಷ ಇಲ್ಲ. ದೋಷ ಇಲ್ಲ ಅಂದ್ರೆ ಏನ? ಆಸಕ್ತಿ ಇಲ್ಲ, ಅವುಗಳಲ್ಲಿ ತನ್ಮಯತೆ ಇಲ್ಲ, ಅನಿಚ್ಛೆಯ ಭಾವದಿಂದ ಭೋಗಿಸ್ತಾ ಇದ್ದಾನೆ. ಅದ್ಭುತ ಮಾತಿದೆ. ಕಾರ್ಯ ಜ್ಞಾನದಿಂದನೇ ಆಗ್ತಿದೆ. ಭೋಗಿಸುವ ಕ್ರಿಯೆ ಏನಿದೆ ಅಲ್ಲ, ಅದು ಜ್ಞಾನದ್ದನೇ ಇದೆ. ಮತ್ತು ಜ್ಞಾನವೇ ಏನಿದೆ? ಅನಿಚ್ಛಕ ಇದೆ ರೀ. ಸಮ್ಯಕ್ ದೃಷ್ಟಿ ಜೀವ ಅನಿಚ್ಛಕಿದ್ದಾನೆ ಅಂಥೇಳಿ ಹೇಳಿದ್ರೆ, ಪೂರ್ವದ ಜ್ಞಾನಾವರಣಾದಿ ಕರ್ಮಗಳ ಉದಯದ ಕಾರಣದಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರು? ಪಂಚೇಂದ್ರಿಯ ವಿಷಯಗಳ ಭೋಗದ ಕ್ರಿಯೆ ಆಗ್ತಾ ಇದೆ. ಯಾರು ಮಾಡ್ತಾ ಇದ್ದಾರೆ? ಎಲ್ಲ ಕಡೆಗೂ ಸರ್ವತ್ರ ಸರ್ವಾಧಿಕಾರಿ ಜ್ಞಾನವೇ ಇದೆ. ಜ್ಞಾನವನ್ನ ಪ್ರತ್ಯಾಖ್ಯಾನ ಅಂದಿದ್ದಾರೆ ನೋಡ್ರಿ. ಮಾತು ಹೀಗಿದೆ, ಯಾವ ಜ್ಞಾನ ಇದೆ ಅಲ್ಲ, ಈಗ ಒಂದು ಸ್ವಲ್ಪ ಅದೇ ಜ್ಞಾನದ ಬೇರೆ ರೀತಿಯಿಂದ ಆಗಮಾಧಾರದಿಂದ ತಿಳ್ಕೊಳ್ಳೋದು. ಜ್ಞಾನವನ್ನ ಸ್ವಪರ ಪ್ರಕಾಶಕ ಅಂದಾರಲ್ಲ, ಯಾವ ಜ್ಞಾನ? ಸಮ್ಯಕ್ ಜ್ಞಾನ. ಮಿಥ್ಯಾಜ್ಞಾನ ಇನ್ನು ಸ್ವಪರ ಪ್ರಕಾಶಕ ಇಲ್ರಿ. ಮಿಥ್ಯಾಜ್ಞಾನ ಯಾಕಂದ್ರು ಪರದಿಂದ ಭಿನ್ನವಿರುವಂತಹ ಸ್ವದ ವಿಭಾಗನೇ ಆಗಿಲ್ಲ ಅಲ್ಲಿ ಅಂಥೇಳಿ ಮಿಥ್ಯಾಜ್ಞಾನ. ಹಾಗಾದ್ರೆ ಸ್ವಪರ ಪ್ರಕಾಶಕ ಎಲ್ಲಿದೆ? ಸಮ್ಯಕ್ ಜ್ಞಾನದೊಳಗೆ ಇದೆ. ಹಾಗಾದ್ರೆ ಇಲ್ಲಿ ಕೇಳ, ಇಲ್ಲಿ ದೃಷ್ಟಿಯ ಯಥಾರ್ಥತೆಯ ಮೇಲೇನು ಜ್ಞಾನ ಸ್ಥಿರ ಇದೆಯಲ್ಲ, ಅದು ಸ್ವಪ್ರಕಾಶಕ ಇದೆ ರೀ. ದೃಷ್ಟಿಯ ಯಥಾರ್ಥತೆಯ ಮೇಲಂದ್ರೆ ಅಥವಾ ಯಥಾರ್ಥತೆಯ ಜೊತೆಗೆ ಯಾವ ಜ್ಞಾನದ ಅಂಶ ಸ್ಥಿರ ಇದೆಯಲ್ಲ, ಅದು ಸ್ವಪ್ರಕಾಶಕ ಇದೆ. ಯಾವುದು ದುರ್ಬಲತೆಯಿಂದ ಅಥವಾ ಭೋಗದ ಕ್ರಿಯೆ ಮಾಡ್ತಾ ಇದೆಯಲ್ಲ, ಅದು ಪರಪ್ರಕಾಶಕ ಇದೆ ರೀ. ಇನ್ನೊಂದ್ಸಲ
ಸಮ್ಯಕ್ ಜ್ಞಾನವೇ ಸ್ವಪರಪ್ರಕಾಶಕ್ಕಿದೆ. ಸಮ್ಯಕ್ ಜ್ಞಾನ ಪ್ರಾಪ್ತ ಆದ ನಂತರ ಕೂಡ ಜೀವನಿಗೆ ಪೂರ್ವದಲ್ಲಿ ಯಾವ ಜ್ಞಾನಾವರಣಾದಿ ಕರ್ಮಗಳದ್ದು ಬಂಧ ಆದದ್ದಿದೆ, ಅದರ ಉದಯದ ಕಾರಣದಿಂದ ಪಂಚೇಂದ್ರಿಯ ವಿಷಯ ಭೋಗಗಳಲ್ಲಿ ಕ್ರಿಯೆ ಆಗ್ತಾ ಇದೆ, ಭೋಗದ ಕ್ರಿಯೆ ಆಗ್ತಾ ಇದೆ. ಯಾರ್ದ ಜ್ಞಾನದ್ದೇ. ಯಾವ ಜ್ಞಾನದ್ದ? ಸಮ್ಯಕ್ ಜ್ಞಾನದ್ದೇ. ಆದ್ರ ಸಮ್ಯಕ್ ಜ್ಞಾನಿ ಅದರಿಂದ ನವೀನ ಜ್ಞಾನಾವರಣಾದಿ ಕರ್ಮಗಳನ್ನು ಮಾಡುವುದಿಲ್ಲ, ಅರ್ಥಾತ್ ಬಂಧ ಮಾಡಿಕೊಳ್ಳುವುದಿಲ್ಲ. ಇದ್ದಂಥದ್ದು ನಿರ್ಜರೆ ಆಗ್ತಿದೆ. ಇದು ನಿರ್ಜರೆಯ ಕಾರ್ಯ ಇದೆ. ಯಾವುದ? ಅದು ಭೋಗದೊಳಗೇನು ಪ್ರವೃತ್ತಿ ಅಥವಾ ಕ್ರಿಯೆ ಇದೆಯಲ್ಲ, ಅದು ನಿರ್ಜರೆಯ ಕಾರ್ಯ ಇದೆ. ನಿರ್ಜರೆ ಯಾವುದರಿಂದ ಆಗ್ತಿದೆ? ನಿರ್ಜರೆ ಯಾವುದರಿಂದ ಆಗ್ತಿದೆ? ಜ್ಞಾನದಿಂದ, ಅರ್ಥಾತ್ ತಪಸಾ ನಿರ್ಜರಾಚ. ತಪ ಯಾವುದಕ್ಕಂತರು? ಇಚ್ಛೆಯ ನಿರೋಧ ಏನಿದೆ ಅದು ತಪ ಇದೆ. ಇಚ್ಛೆ ಯಾವುದು ಇದೆ? ಇಚ್ಛೆಯ ನಿರೋಧ ಅದು ತಪ. ಇಚ್ಛಾ ಯಾವುದು ಇದೆ? ಜ್ಞಾನದೊಳಗೆ ಜ್ಞಾನದ ಮುಖ್ಯತೆ ಇಲ್ಲದೆ ಇರೋದು ಇಚ್ಛೆ ಇದೆ. ಜ್ಞಾನದೊಳಗ ಜ್ಞಾನದ ಪ್ರಾಮುಖ್ಯತೆ ಇಲ್ಲದೆ ಇರೋದೇನಿದೆ? ಅದು ಇಚ್ಛೆ ಇದೆ. ಅವು ತಪಸ್ಸು ಮಾಡ್ತಾ ಇದ್ರನು, ದ್ರವ್ಯಲಿಂಗಿ ಮಹಾಮುನಿ ತಪಸ್ಸು ಮಾಡ್ತಾ ಇದ್ರನು ಯಾವ ಪದಾರ್ಥಗಳನ್ನು ಅವನು ಬುದ್ಧಿಪೂರ್ವಕವಾಗಿ ಬಯಸ್ತಾ ಇಲ್ಲ. ಆದರೆ ಅಲ್ಲಿ ಅವನಿಗೆ ನಿರ್ಜರಿ ಇಲ್ಲ. ಯಾಕಿಲ್ಲ? ತಪಸ್ಸಿಲ್ಲ. ಯಾಕಿಲ್ಲ? ಜ್ಞಾನದೊಳಗ ಜ್ಞಾನದ ಮುಖ್ಯತೆ ಇಲ್ಲ. ಅದ್ಭುತ ಮಾತು. ಹಾಗಾದ್ರೆ ಈಗ ಮತ್ತೆ ಸ್ವಪರ ಪ್ರಕಾಶಕದ ಕಡೆಗೆ ಬಂದ್ರೆ, ಯಾವ ಜ್ಞಾನ ಸಮ್ಯಕ್ ಜ್ಞಾನದೊಳಗ ಯಾವ ಸ್ವಪ್ರಕಾಶಕ ಜ್ಞಾನ ಇದೆಯಲ್ಲ, ಅದರ ವಿಷಯ ಯಾವುದಿದೆ? ಸಮ್ಯಕ್ ದರ್ಶನ, ಅರ್ಥಾತ್ ಯಥಾರ್ಥ ದರ್ಶನದ ಮೇಲೆ ಅದು ಸ್ಥಿರ ಇದೆ. ತಿಳಿತಲ್ಲ? ಇನ್ನು ಅದು ಯಥಾರ್ಥ ದರ್ಶನ, ವಸ್ತು ಸ್ವರೂಪ, ತನ್ನ ಸ್ವರೂಪ, ಪರದ ಸ್ವರೂಪ, ಕ್ಷಣಿಕ ಭಾವದ ಸ್ವರೂಪ, ಸ್ಥಾಯಿ ಭಾವದ ಸ್ವರೂಪ, ಎಲ್ಲವೂ ಅಭೇದ ರೂಪದಿಂದ ಯಾವುದು ಶ್ರದ್ಧೆ ಮಾಡಿದೆಯೋ ಆ ಶ್ರದ್ಧೆಯ ಮೇಲೆ ಯಾವುದು ಸ್ಥಿರ ಇದೆಯಲ್ಲ ಅದು ಸ್ವಪ್ರಕಾಶಕ್ಕಿದೆ. ಇನ್ನ ಉದಯದ ಬಲವಂತತೆಯಿಂದ ಜ್ಞಾನದೊಳಗ ಯಾವ ಪಂಚೇಂದ್ರಿಯ ವಿಷಯ ಭೋಗಗಳ ಕ್ರಿಯೆಯ ಜೊತೆಗೆ ಹೋಗ್ತಾ ಇದೆಯಲ್ಲ, ಜ್ಞಾನದ್ದೇ ಅಂಶ ಅದೇನಿದೆ ರೀ? ಅದು ಪರಪ್ರಕಾಶಕ್ಕಿದೆ. ಪರಪ್ರಕಾಶಕದ ಅರ್ಥ ಏನ? ಅದನ್ನ ಪರ ಅಂಥೇಳಿ ಜ್ಞಾನ ಪ್ರಕಾಶಿತ ಮಾಡ್ತಾ ಇದೆ. ಸ್ಪಷ್ಟ ಆಯ್ತಲ್ಲ? ಅದನ್ನ ಪರ ಅಂಥೇಳಿ ಪ್ರಕಾಶಿತ ಮಾಡ್ತಾ ಇದೆ. ಏನ? ಜ್ಞಾನ. ಮತ್ತು ಇದನ್ನ ಸಮ್ಯಕ್ ದರ್ಶನ್ ಅರ್ಥಾತ್ ಯಥಾರ್ಥತೆಯ ಮೂಲಕ ಯಾವ ಸ್ವ ಮತ್ತು ಪರಗಳದ್ದ ನಿರ್ಣಯ ಆಗಿದೆ, ಆ ನಿರ್ಣಯದ ಮೂಲಕ ಸ್ವದ್ ಯಾವ ಶ್ರದ್ಧೆ ಆಗಿದೆನ ಅಲ್ಲಿ ಸ್ಥಿರ ಯಾವುದಿದೆ ಅದನ್ನು ಸ್ವ ಅಂಥೇಳಿ ಆ ಜ್ಞಾನ ಪ್ರಕಾಶಿತ ಮಾಡ್ತಾ ಇದೆ. ಹೀಗಿದ್ದ ಕಾರಣ ಸ್ವ ಎಲ್ಲಿ ಪ್ರಕಾಶಿತ ಆಗ್ತಾ ಇದೆಯೋ ಅಲ್ಲಿ ತನ್ನತನದ ಸ್ಥಿರತೆಯ, ತನ್ನತನದ ಮನ್ನಣೆಯ, ತನ್ನತನದ ರೂಪದ ಪರಿಣಮನ ಆಗ್ತಾ ಇರೋ ವೇಳೆದೊಳಗ ಯಾವುದನ್ನು ಪರ ಅಂಥೇಳಿ ಪ್ರಕಾಶಿತ ಮಾಡ್ತಾ ಇದೆ ಅದು ಭಿನ್ನ ಉಳಿತಲ್ಲ, ಪರ ಆಯ್ತಲ್ಲ. ಹಾಗಾದ್ರೆ ಅದರಿಂದ ಜ್ಞಾನಾವರಣೀಯ ಕರ್ಮದ ಬಂಧ ಆಗುವುದಿಲ್ಲ. ಇದು ಸ್ಪಷ್ಟ ಆಯ್ತದೆ. ಸ್ವಪ್ರಕಾಶಕಕ್ಕ ಶ್ರದ್ಧೆ ಯಥಾರ್ಥ ದೃಷ್ಟಿಯೊಳಗೆ ಯಾವ ಯಥಾರ್ಥ ಸ್ವರೂಪ ಕಂಡು ಬಂದಿದೆಯಲ್ಲ, ಅನುಭವ ಪೂರ್ವಕ ತಿಳಿದು ಬಂದಿದೆಯಲ್ಲ, ಅದನ್ನ ತಿಳಿತಾ ಇದೆ ನಾನು ಅಂಥೇಳಿ ಆ ಜ್ಞಾನ ಏನಿದೆ ಅದು ಸ್ವಪ್ರಕಾಶಕ್ಕೆ. ಜ್ಞಾನದ ಕಾರ್ಯ ಭೋಗದ ಸಮಯದೊಳಗೆ ಕೂಡ ಭೋಗದ ಭಾವವನ್ನು ಅರ್ಥಾತ್ ಜ್ಞಾನ ಯಾವ ಭೋಗದ ಕ್ರಿಯಾರೂಪದಿಂದ ಪರಿಣಮನ ಮಾಡ್ತಾ ಇದೆಯಲ್ಲ ಅದನ್ನ ಪರ ಅಂಥೇಳಿ ಪ್ರಕಾಶಿತಗೊಳಿಸ್ತಾ ಇರುವಂಥ ಆ ಜ್ಞಾನ ಸಾಮರ್ಥ್ಯ ಏನಿದೆಯಲ್ಲ
ಅದರ ಬಲದಿಂದ ಆ ಜ್ಞಾನದ ಮೇಲೆ ಆವರಣ ಇಲ್ಲ. ಜ್ಞಾನಾವರಣ ಕರ್ಮ ಯಾವಾಗ ಮಿಥ್ಯಾತ್ವ ಅವಸ್ಥೆಯೊಳಗ ಬಂಧ ಆಗಿತ್ತೋ ಅದು ಈಗ ಸ್ಥಿತಿಪೂರ್ಣ ಆಗಿ ಉದಯಕ್ಕೆ ಬಂದದ್ದು ಇದೆ. ಉದಯಕ್ಕೆ ಬರುವುದರಿಂದ ಇವನ ಜ್ಞಾನದ ಕೆಲವು ಅಂಶ ಭೋಗ ಸಾಮಗ್ರಿಗಳ ಭೋಗದ ಕ್ರಿಯೆಯೊಳಗೆ ತೊಡಗಿದೆ ರೀ. ಜ್ಞಾನವೇ ಜ್ಞಾನ ಭಿನ್ನ ಇದೆ ಹೀಗೆ ಮಾತಿಲ್ಲ. ಜ್ಞಾನವೇ ಭೋಗದ ಕ್ರಿಯೆಯೊಳಗೆ ತೊಡಗಿದೆ. ಯಾವ ರೀತಿಯ ಅಪರಾಧ ಜ್ಞಾನದೊಳಗಾಗಿತ್ತಲ್ಲ, ಆ ಅಪರಾಧದ ಫಲವನ್ನು ಜ್ಞಾನನ ಭೋಗಿಸ್ಬೇಕಲ್ಲ. ತಿಳಿತಾ ಇದೆ ಅಂದ್ರೆ ಜ್ಞಾನದ ಮೂಲಕ ಯಾವ ಅಪರಾಧ ಆಗಿತ್ತಲ್ಲ, ಆ ಅಪರಾಧದ ಫಲ ಜ್ಞಾನವೇ ಭೋಗಿಸ್ಬೇಕ್ರಿ. ಅದು ಭಲೆ ಸಮ್ಯಕ್ ಆಗಿರಲಿ. ಅದಕ್ಕೆ ಅದು ಫಲ ಭೋಗಿಸ್ತಾ ಇರುವ ವೇಳೆದೊಳಗೆ ಕೂಡ ಇನ್ನೊಂದು ಸ್ವಲ್ಪ ಸೂಕ್ಷ್ಮವನ್ನ ಗ್ರಹಣ ಮಾಡುವ, ತಿಳಿದುಕೊಳ್ಳುವ ಸಿದ್ಧತೆ ಇತ್ತು ಅಂತಂದ್ರೆ ಇನ್ನೂ ಜ್ಞಾನದಲ್ಲಿ ನಾನು 3 ವಿಭಾಗ ಹೇಳ್ತೇನೆ. ಒಂದ ಶ್ರದ್ಧೆಯ ಮೂಲಕ ಯಾವ ಸ್ವದ ನಿರ್ಣಯ ಆಗಿದೆಯೋ, ಸ್ವತತ್ವದ ಸ್ವಭಾವದ ಅಥವಾ ಸ್ವದ ಅಭೇದ ರೂಪದಿಂದ ನಿರ್ಣಯ ಆಗಿದೆಯೋ, ಅಲ್ಲಿ ಯಾವ ಜ್ಞಾನದ ಅಂಶ ಸ್ಥಿರ ಇದೆ. ಒಂದು ಜ್ಞಾನದ ಅಂಶ ಅಲ್ಲಿ ಸ್ಥಿರ ಇದೆ, ಯಾವಲ್ಲ. ಒಂದಷ್ಟು ಜ್ಞಾನ ಅಲ್ಲಿ ಸ್ಥಿರ ಇದೆ. ಒಂದಷ್ಟು ಜ್ಞಾನ ಆ ಯಾವ ಪೂರ್ವದಲ್ಲಿ ಜ್ಞಾನಾವರಣ ಅರ್ಥಾತ್ ಜ್ಞಾನ ಸಮಗ್ರ ಜ್ಞಾನದ ಮೇಲೆ ಆವರಣ ತರುವಂಥ ಕಾರ್ಯ ಜ್ಞಾನವೇ ಮಾಡಿತ್ತಲ್ಲ, ಅದರಿಂದ ಯಾವ ಕರ್ಮದ ಬಂಧ ಆಗಿತ್ತು, ಅದರ ಉದಯ ಬರುವುದರಿಂದ ಒಂದಷ್ಟು ಜ್ಞಾನ ಆ ಭೋಗದ ಕ್ರಿಯೆಯೊಳಗ ತೊಡಗಿದೆ. ಭೋಗದ ಕ್ರಿಯೆಯೊಳಗೆ ತೊಡಗಿದೆ. ಆದರೆ ತೊಡಗಿದ್ರೂ ಕೂಡ 2 ವಿಭಾಗ ಆದ್ರಲ್ಲ. ಒಂದ ಶ್ರದ್ಧೆಯ ವಿಷಯ ಪ್ರತ್ಯಕ್ಷ ಅನುಭವದಲ್ಲಿ ಬಂದಿರುವಂಥ ಸ್ವತತ್ವ ಏನಿದೆ, ಈ ಸಮಯಕ್ಕೆ ಪ್ರತ್ಯಕ್ಷ ಅನುಭವಿಲ್ಲದಿದ್ರೂ ಕೂಡ ಆ ಸ್ವತತ್ವದ ಕುರಿತು ನಾನೆನ್ನುವ ಶ್ರದ್ಧೆಯುಂಟಾಗಿದೆಯಲ್ಲ, ಅದರ ಜೊತೆಗೆ ಒಂದಷ್ಟು ಜ್ಞಾನ ನಿಂತುಕೊಂಡಿದ್ದೀರಿ. ಒಂದಷ್ಟು ಜ್ಞಾನ ಪ್ರಭಾವಿತ ಆಗಿದೆ. ಹಿಂದಿನ ಅಪರಾಧದ ಫಲ ಏನು ಬಂದಿದೆಯಲ್ಲ, ಅದರಿಂದ ಪ್ರಭಾವಿತ ಆಗಿದೆ. ಅದು ಇಲ್ಲಿ ತೊಡಗಿದ್ದೀರಿ. ಅದು ಅಲ್ಲಿ ನಿಂತುಕೊಂಡಿದೆ, ಇದು ಇಲ್ಲಿ ತೊಡಗಿದ್ದೀರಿ. ಆದ್ರೂ ಕೂಡ 2 ಆದಲ್ಲ. ಆದ್ರೂ 2 ಭಾಗ ಇಲ್ಲ. ಅದರೊಳಗೆ 2 ಭಾಗ ಇಲ್ಲ. ಅದರ ಅಭೇದತೆ ಏನಿದೆ ಅದು ಅಲ್ಲಿದೆ ರೀ. ಅದಕ್ಕೆ ಅಲ್ಲಿ ನಿಂತಿದೆ ಅಂಥೇಳಿ ಹೇಳಿತು, ಇಲ್ಲಿ ತೊಡಗಿದೆ ಅಂಥೇಳಿ ಹೇಳಿತು. ಇಲ್ಲಿ ತೊಡಗಿದ್ರೂ ಕೂಡ ಅರೆ ರೀ, ಯಾವ ಪ್ರಕಾರ ನೆಂಟರ ಮನೆಯಲ್ಲಿ ಅಥವಾ ಹೆಣ್ಮಕ್ಳ ತವ್ರ ಮನೆಯಲ್ಲಿ ಹೋಗಿ ಯಾವುದೇ ಕಾರ್ಯದಲ್ಲಿ ಸಂಪೂರ್ಣ ರೂಪದಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರೂ ಕೂಡ ಅದು ನನ್ನ ಮನೆ ಅಂಥೇಳಿ ಇರೋದನ್ನ ಇಲ್ರಿ. ಇರ್ತಿದೆ ಅಂದ್ರೆ ಅಲ್ಲಿದೆ ಅದು. ಅಥವಾ ನೆಂಟ್ರು ಅಂಥೇಳಿ ಹೇಳ್ಕೊಳ್ಳೋಣ. ತವ್ರ ಮನೆ ಅಂದ್ರೆ ಮತ್ತೆ ಇರ್ಬೋದು ಅಂಥೇಳಿ ಅನ್ನೋ ಮಾತು ಬೇಡ. ಎಲ್ಲರೇ ಹೋಗಿರ್ತೇವೆ. ಅಲ್ಲಿ ಹೋಗಿರೋ ವೇಳೆದೊಳಗ ಯಾವುದೇ ರೂಪದಿಂದ ಯಾವುದೋ ಕಾರ್ಯದಲ್ಲಿ ಈಗ ನೀವೇ ಜಿನವಾಣಿದ್ದು ಏನಾದರೂ ಇಲ್ಲಿ ಕಾರ್ಯ ಮಾಡೋದಿದೆ, ಸ್ವಚ್ಛ ಮಾಡೋದಿದೆ, ಕಾರ್ಯಕ್ರಮ ಮಾಡೋದಿದೆ, ಅಲಂಕಾರ ಮಾಡೋದಿದೆ, ಬೇಕಾದಷ್ಟು ತನ್ಮಯತೆ ರೂಪದಿಂದ ಇಲ್ಲಿ ವರ್ತಿಸಿದ್ರೂ ಕೂಡ ಪ್ರತ್ಯೇಕವಾಗಿ ವಿಕಲ್ಪ ಮಾಡದ್ದನ ಇದು ನಂದಲ್ಲ ಅಂಥೇಳಿ ವರ್ತಿಸ್ತಾ ಇರ್ತಿದೀವಿ ಅಥವಾ ಇಲ್ರಿ? ಎಲ್ಲಿ ಜ್ಞಾನದೊಳಗನ ತೊಡಗಿರ್ತಿದೆ. ಯಾವುದ ಜ್ಞಾನನ ಇದೇನಿಲ್ರಿ. ಸಂಪೂರ್ಣ ಇಲ್ಲೇನು ಮಾಯಾಚಾರ ಮಾಡ್ತಾ ಇಲ್ಲ. ಮಾಯಾಚಾರದ ಪ್ರಶ್ನೆನೇ ಇಲ್ಲ. ನಾಳೆ ಕಾರ್ಯಕ್ರಮ ಇದೆ ಅಂಥೇಳಿ ಅಲಂಕಾರ ಮಾಡುವ, ಧೂಳು ಜಾಡಿಸುವ, ಸ್ವಚ್ಛ ಮಾಡುವ ಏನೇನೋ ಕಾರ್ಯಗಳನ್ನು ಮಾಡ್ತಾ ಇದೆ. ಆದ್ರೆ ಅದು ನಂದ ಅನ್ನೋ ವಿಕಲ್ಪನೂ ಇಲ್ಲ, ಇದು ನನ್ನದಲ್ಲ ಅನ್ನೋ ವಿಕಲ್ಪನೂ ಇಲ್ಲ. ಆದರೆ ಜ್ಞಾನದೊಳಗ ಸಹಜ ಇದೆ, ಇದು ನಂದಲ್ಲ.
ಹೌದು ಅಥವಾ ಇಲ್ರಿ? ಸರಿ. ಅದೇ ಪ್ರಕಾರ ಸಮ್ಯಕ್ ದೃಷ್ಟಿಯ ಜ್ಞಾನ ಸ್ವಭಾವದೊಳಗ, ಸ್ವದೊಳಗ, ನಿಜಗ್ರಹದೊಳಗ, ಶಾಂತಿಯ ನಿಲಯದೊಳಗ, ಅತೀಂದ್ರಿಯ ಸಾಗರದೊಳಗ ತನ್ನತನವನ್ನು ಪ್ರತ್ಯಕ್ಷ ಅನುಭೂತಿ ಪೂರ್ವಕ ಮನ್ನಿಸಿದ ನಂತರ ಏನೆಲ್ಲ ಮಾಡ್ತಾ ಇದ್ರನು. ಇನ್ನು ವಿಷಯ ಭೋಗದ ಕ್ರಿಯೆ ಅಂಥೇಳಿ ಹೇಳಿದರ ಭಗವಂತನ ಭಕ್ತಿಯ ಕ್ರಿಯೆ ರೀ, ವ್ರತದ ಕ್ರಿಯೆ, ಶ್ರವಣದ ಕ್ರಿಯೆ, ಅವು ಇಂದ್ರಿಯದ್ದೂ ಅದಾವೇನಿಲ್ರಿ? ಅಲ್ಲಿಯೂ ಜ್ಞಾನ ತೊಡಗಿದೆ ರೀ. ಅದು ತೊಡಗಿದೆ, ಸಂಪೂರ್ಣ ರೂಪದಿಂದ ಇಲ್ಲಿ ಬರ್ತಾ ಇಲ್ಲಲ್ಲ. ಅದಕ್ಕೆ ಬಲವಂತತೆ ಅಂದ್ರೆ ಕರ್ಮದ ಉದಯದ ಬಲವಂತತೆಯಿಂದ ಅದು ಅಲ್ಲಿ ತೊಡಗಿದೆ. ಕರ್ಮದ ಉದಯನ ನೀ ಇಲ್ಲಿ ತೊಡಗು ಅಂಥೇಳಿ ಒತ್ತಾಯ ಮಾಡಲಿಲ್ಲ, ಯಾವುದೇ ಏನೂ ಮಾಡಲಿಲ್ಲ. ಅದು ಅದರ ಜ್ಞಾನ ತಾನಾಗೇನ ಏನಾಗಿದೆ, ಇಲ್ಲಿ ಇಂದ್ರಿಯ ಪಂಚೇಂದ್ರಿಯ ವಿಷಯ ಭೋಗದ ಕ್ರಿಯೆಯೊಳಗ ಕಾರ್ಯ ಮಾಡ್ತಾ ಇದೆ. ಕ್ರಿಯೆ ಮಾಡ್ತಾನೆ ಇದೆ ರೀ. ಕ್ರಿಯೆಯೊಳಗೆ ಅನ್ನೋದಕ್ಕಿಂತ ಅದುವೇ ಕ್ರಿಯೆ ಮಾಡ್ತಾ ಇದೆ ರೀ. ಭೇದ ಬೇಕೇ ಇಲ್ಲ. ಜ್ಞಾನನ ಕ್ರಿಯೆ ಮಾಡ್ತಾ ಇದೇನಿಲ್ರಿ, ಭಕ್ತಿಯ ಭಾವರೂಪದಿಂದ ಯಾವುದು ಪರಿಣಾಮನ ಮಾಡ್ತಾ ಇದೆ, ಭಗವಂತನ ಗುಣಗಾನ ಯಾವುದು ಮಾಡ್ತಾ ಇದೆ, ಜಿನವಾಣಿಯನ್ನ ಅಧ್ಯಯನ ಅಥವಾ ಶ್ರವಣ ಯಾವುದು ಮಾಡ್ತಾ ಇದೆ, ಕರ್ಣೇಂದ್ರಿಯದ ಮೂಲಕ ಶ್ರವಣ ನಡೆದಿದೆ, ಅಧ್ಯಯನ ಚಿಂತನ ಹೃದಯದ ಮೂಲಕ ನಡೆದಿದ್ದಿದೆ, ಮನಸ್ಸಿನ ಮೂಲಕ ನಡೆದಿದ್ದಿದೆ. ಇನ್ನು ಈ ಕಾರ್ಯಗಳನ್ನು ಬಿಟ್ಟ ನಂತರ ಕೂಡ ತಿನ್ನುವ ಕಾರ್ಯ ಇರಬಹುದು, ಮತ್ಯಾವುದೋ ಕಾರ್ಯ, ಶಾರೀರಿಕ ಕಾರ್ಯ ಇರಬಹುದು, ಅಲ್ಲಿ ಕೂಡ ಏನು ಕಾರ್ಯ ಮಾಡ್ತಾ ಇದೆ, ಕ್ರಿಯೆ ಪ್ರತ್ಯಕ್ಷ ಜ್ಞಾನವೇ ಮಾಡ್ತಾ ಇದೆ. ಆದ್ರೆ ಆ ಜ್ಞಾನದ ಇನ್ನು ಎರಡು ಭಾಗ ಮಾಡಿತ್ತಲ್ಲ, ಎರಡು ಭಾಗ, ಒಂದು ಅಲ್ಲಿ ನಿಂತುಕೊಂಡಿದೆ, ಒಂದು ಇಲ್ಲಿ ಕ್ರಿಯೆ ಮಾಡ್ತಾ ಇದೆ. ಎರಡು ಭಾಗ ಮಾಡಿದ್ರೂ ಕೂಡ ಅದು ಸ್ವಯಮೇವ ಅಖಂಡ ಇದ್ದ ಕಾರಣ, ಅದರದ ತನ್ನತನ ಇಲ್ಲಿದ್ದ ಕಾರಣ ಅಲ್ಲೇನು ಕಾರ್ಯ ನಡೆದಿದೆ ಅದು ಕೇವಲ ಕರ್ಮದ ಉದಯದ ನಿಮಿತ್ತದಿಂದ ಆಗಿರುವಂತಹ ಜ್ಞಾನದ ಕಾರ್ಯ ಇದೆ ವಿನಃ ಅದು ಜೀವದ ಇಚ್ಛಾಪೂರ್ವಕ ಆಗ್ತಾ ಇರುವಂಥ ಕಾರ್ಯ ಅಲ್ಲ. ಯಾವುದು ಜಿನೇಂದ್ರ ಭಕ್ತಿ, ಜಿನವಚನದ ಶ್ರವಣ ಕೂಡ ಹೀಗಿರುವ ವೇಳೆದೊಳಗ ತಿನ್ನುವ ಸ್ಪರ್ಶನೇಂದ್ರಿಯದ ಘ್ರಾಣೇಂದ್ರಿಯದ ಕಾರ್ಯದಲ್ಲಿ ಆ ಜ್ಞಾನ ತೊಡಗಿದ್ರ ಅಲ್ಲಿ ಇಚ್ಛಾ ಇರೋ ಸಾಧ್ಯ ಇದೆ ರೀ. ಅದಂತೂ ಪ್ರತ್ಯಕ್ಷ ದುಃಖ ಇದೆ ರೀ. ಇದು ಉಪಚಾರದಿಂದಲೇ ಸುಖ ಇದೆ. ಉಪಚಾರದಿಂದರೆ ಅರ್ಥಾತ್ ನಿಜವಾದ ಸುಖಕ್ಕೆ ಮಾರ್ಗರೇ ಇದೆ. ಇದು ಯಾವುದ? ಜಿನಭಕ್ತಿ ಮತ್ತು ಜಿನವಚನದ ಶ್ರವಣ. ಅಲ್ಲಿ ಕೂಡ ಅವನಿಗೆ ಇಚ್ಛಾ ಇಲ್ಲ ಅಂದ ಮೇಲೆ ಇಲ್ಲಿ ಯಾವುದು ಭೋಗ, ಮೂರು ಇಂದ್ರಿಯಗಳದ್ದು ಇದೆಯಲ್ಲ, ಆ ಭೋಗದ ಕ್ರಿಯೆಯನ್ನು ಜ್ಞಾನ ಮಾಡ್ತಾ ಇರುವ ವೇಳೆಗಳು ಕೂಡ ಆ ಜ್ಞಾನ ಸಂಪೂರ್ಣ ರೂಪದಿಂದ ಅಲ್ಲಿಂದ ಏನಿದೆ ಭಿನ್ನ ಇದೆ, ಪೃಥಕ್ ಇದೆ, ಅದರೊಳಗೆ ತನ್ನತನ ಅದರದ ಇಲ್ಲ. ತಿಳಿಯಿತು ಅಂದ್ಕೊಳ್ತೇನೆ. ಯಾವ ಪ್ರಕಾರ ದೃಷ್ಟಾಂತ ಕೊಟ್ರವರ, ಯಾವ ಪ್ರಕಾರ ಭಾವಾರ್ಥದೊಳಗೆ ಯಾವನೋ ಓರ್ವನಿಗೆ ರೋಗ, ಶೋಕ, ದರಿದ್ರತೆಗಳು ಇಚ್ಛೆ ಇಲ್ಲದೆ ಬಂದು ಬಿಡುತ್ತವೆ, ಹೌದೇನಿಲ್ರಿ? ಅದೇ ಪ್ರಕಾರ ಸಮ್ಯಕ್ ದೃಷ್ಟಿ ಜೀವನಿಗೆ ಯಾವುದೇ ಕ್ರಿಯೆಯು ಆಗುತ್ತಿದ್ದರೆ ಯಾರಿಂದ ಕ್ರಿಯೆ ಆಗ್ತಾ ಇದೆ? ದೇಹದಿಂದ ಅಲ್ಲ, ವಚನದಿಂದ ಅಲ್ಲ, ಮನಸ್ಸಿನ ವಿಕಲ್ಪದಿಂದ ಅಲ್ಲ, ಆದರೆ ಪ್ರತ್ಯಕ್ಷ ಜ್ಞಾನದಿಂದರೆ. ಯಾವುದೇ ಕ್ರಿಯೆಯು ಆಗುತ್ತಿದ್ದರೆ ಅದು ಇಚ್ಛೆ ಇಲ್ಲದೆ ಆಗುತ್ತದೆ. ಇಲ್ಲಿ ಇಚ್ಛಾ ಶಬ್ದದ ಅರ್ಥ ಏನ? ಅದರೊಳಗ ತನ್ನತನ ಇಲ್ಲ, ಇಚ್ಛೆ ಇಲ್ಲದೇ ಆಗುತ್ತದೆ. ತಸ್ಮಿನ್ ಆಪತೀತೆ, ಸಮ್ಯಕ್ ದೃಷ್ಟಿ ಪುರುಷನು ಅನಿಚ್ಛಕನಿರುತ್ತಾನೆ. ಅವನಿಗೆ ಬಲವಂತತೆಯಿಂದ ಭೋಗದ ಕ್ರಿಯೆಗಳಾಗುತ್ತವೆ. ಬಲವಂತತೆ, ಯಾರ್ದು ಬಲವಂತತೆ? ಬಲವಂತತೆ ಅಂಥೇಳಿ ಕಥನ ಇದೆ ರೀ, ಯಾರ್ದೂ ಅವನ ಮೇಲೆ ಬಲವಂತತೆ ಇಲ್ಲ. ಈಗ ನೋಡ್ರಿ, ದೀಕ್ಷಾ ತಗೊಳ್ಳುವ ಭಾವ ಅವನಿಗೆ ಸದೈವ ವರ್ತಿಸ್ತಾ ಇದೆ. ಉದಾಹರಣಾರ್ಥವಾಗಿ ದೀಕ್ಷಾ ತಗೊಳ್ಳುವಂಥ ಭಾವ, ಸ್ವಚ್ಛಂದ ವಿಹಾರಿ ಆಗುವಂಥ ಭಾವ, ಸ್ವರೂಪದಲ್ಲಿ ರಮಿಸುವಂಥ ಭಾವ, ಸರ್ವಸಂಗದ ಭಾರವನ್ನು ಬಿಟ್ಟುಕೊಡುವಂಥ ಭಾವ ಅವನಿಗೆ ಸದೈವ ವರ್ತಿಸ್ತಾ ಇರ್ತಿದೆ. ಆದ್ರೆ 2 ವರ್ಷದ ಮಗ ಇರ್ತಾನೆ,
ಅವನನ್ನು ನೋಡಿದ ನಂತರ ಅವನಿಗೆ ಸ್ವಾಭಾವಿಕವಾಗಿನ ಇವ ಇನ್ನೊಂದು ಸ್ವಲ್ಪ ದೊಡ್ಡವಾಗಲಿ ಅನ್ನುವಂಥದ್ದು ಭಾವ ಅಥವಾ ಜ್ಞಾನದೊಳಗೆ ಕಾರ್ಯ ಆಗೋ ಸಾಧ್ಯ ಇದೆ. ಅದು ಯಾರ ಬಲವಂತತೆಯಿಂದ? ಆ ಮಗುವಿಂದೋ ಅಥವಾ ಕರ್ಮದ ಉದಯದ್ದೋ ಬಲವಂತತೆ ಯಾರ್ದಿದೆ? ಯಾರ್ದು ನಿಜವಾಗಿ ಬಲವಂತತೆ ಇಲ್ಲ. ಆದ್ರೆ ಅವನ ಜ್ಞಾನನ ಬಲವಾಗಿ ಸ್ವಭಾವದೊಳಗೆ ಸ್ಥಿರವಿರುವಷ್ಟು ಯೋಗ್ಯತೆ ಅದರಲ್ಲೇ ಬಂದಿಲ್ಲ. ದೃಢವಾದ ನಿರ್ಣಯ ತಗೊಳ್ಳುವಂಥ ಯೋಗ್ಯತೆ ಅಥವಾ ಆ ಭಾವದ ಅನುಸಾರ ದೃಢವಾಗಿ ಕಾರ್ಯರೂಪನಾಗುವಂಥದ್ದ ಅವನ ಜ್ಞಾನದೊಳಗೆ ಇನ್ನೂ ಯೋಗ್ಯತೆ ಬಂದಿಲ್ಲ. ಅದನ್ನ ಯಾವ ರೀತಿಯಿಂದ ತಿಳಿಸಿಕೊಡೋದ? ಅರೆ, ಪೂರ್ವದೊಳಗೆ ಮಾಡಿರುವಂಥ ಕರ್ಮ ನೋಡ್ರಿ. ಕರ್ಮದ ಪಾತ್ರ ಕೂಡ ಜಿನಾಗಮದೊಳಗ ಬಹಳ ವಿಶೇಷ ಇದೆ. ಜಿನಾಗಮದೊಳಗೆ ಇದೆ ಅರ್ಥಾತ್ ವಾಸ್ತವದಲ್ಲಿ ಇದೆ ರೀ. ಕರ್ಮದ ಪಾತ್ರ ಬಹಳ ವಿಶೇಷ ಇದೆ. ಏನ ಅಂತಂದ್ರ ಕರ್ಮ ಎಲ್ಲಿಯವರೆಗೆ ಅದರದ ಹೊರಟು ಹೋಗುವ ಸಮಯ ಬರುವುದಿಲ್ಲ ಅಲ್ಲಿಯವರೆಗೆ ಅದರಲ್ಲಿ ಏನೂ ಮಾಡಲಿಕ್ಕೆ ಬರುವುದಿಲ್ಲ. ಪುರುಷಾರ್ಥದ ಮೂಲಕ, ಜೀವದ ಯಥಾರ್ಥ ಜ್ಞಾನದ ಮೂಲಕ ಅದರಲ್ಲಿ ಏನೂ ಮಾಡಲಿಕ್ಕೆ ಬರುವುದಿಲ್ಲ. ಅರ್ಥಾತ್ ತನ್ನ ಸಾಧನೆಯ ಮಾರ್ಗದೊಳಗ ತಾನು ಮುಂದುವರಿಲಿಕ್ಕೆ ಬರುವುದಿಲ್ಲ. ಈ ಮಾತನ್ನು ತಿಳಿಸಿಕೊಡುವ ಸಲುವಾಗಿ ಕರ್ಮದ ಮೇಲೆ ಆರೋಪ ಮಾಡಿದರೆ, ಬರೇ ಆರೋಪ ಮಾಡಲಿಲ್ಲ. ಆ ಕರ್ಮದೊಳಗೆ ಆ ಪ್ರಕಾರದ ಸಾಮರ್ಥ್ಯ ಅಥವಾ ಬಲವಂತತೆ ಇದೆ. ಇರದ ವಿನಃ ಇವನಿಗೆ ಆ ಪ್ರಕಾರದ ಭಾವ ಆಗಲಿಕ್ಕೆ ಸಾಧ್ಯ ಇಲ್ಲ. ಕರ್ಮ ಮಾಡಿಸ್ತಿದೆ ಹೀಗೆ ಮಾತಿಲ್ಲ. ಆದರೆ ಕರ್ಮದ ಬಲವಂತತೆ ಇರದ ವಿನಃ ಜೀವದಲ್ಲಿ ದುರ್ಬಲತೆ ಇರೋದ ಸಾಧ್ಯ ಇಲ್ಲ. ಇದನ್ನು ಹೇಗಿದೆಯೋ ಹಾಗೆ ತಿಳ್ಕೊಂಡ್ರನ ಕ್ಷೇಮ ಇದೆ ರೀ. ಇದನ್ನು ಮತ್ತೆ ಇನ್ನು ಬೇರೆ ರೂಪದಿಂದ ತಿಳ್ಕೊಳ್ಬೇಕು, ತಿಳಿಸಿಕೊಡ್ಬೇಕು, ಹಗುರು ಮಾಡಬೇಕು, ಸ್ಪಷ್ಟ ಮಾಡಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಎಲ್ಲಿಯವರೆಗೆ ಕರ್ಮದ ಬಲವಂತತೆ ಇದೆ ಅಲ್ಲಿಯವರೆಗೆ ಆದಿದೇವರಿಗೆ ವೈರಾಗ್ಯ ಆಗಲೇ ಇಲ್ಲ. ಎಲ್ಲಿಯವರೆಗೆ ಕರ್ಮದ ಬಲವಂತತೆ ಇದೆ ಅಲ್ಲಿಯವರೆಗೆ ಭರತೇಶನಿಗೆ ಚಕ್ರರತ್ನ ಒಳಗೆ ಬರೆದಿದ್ದರೆ ಇರಲಿ ಅನ್ನುವಂಥ ಸಾಮಾನ್ಯ ವಿಚಾರ ಬರಲೇ ಇಲ್ಲ. ಎಲ್ಲಿಯವರೆಗೆ ಕರ್ಮದ ಬಲವಂತತೆ ಇದೆ ಅಲ್ಲಿಯವರೆಗೆ ರಾಮಚಂದ್ರನಿಗೆ ಈ ನನ್ನ ತಮ್ಮ ಸತ್ತು ಹೋಗಿದ್ದಾನೆ ಅನ್ನೋದು ಸ್ವೀಕಾರ ಆಗಲೇ ಇಲ್ಲ. ಕರ್ಮ ಮಾಡಿಸಲಿಲ್ಲ ಹೀಗೆ ಮಾತಿಲ್ರಿ. ಆದ್ರೆ ಇವನಿಗೆ ಆಗಲಿಲ್ಲ, ಇವನಿಂದ ಆಗಲಿಲ್ಲ, ಇವನ ಅಜ್ಞಾನದಿಂದ ಆಗಲಿಲ್ಲ, ಇವನ ಜ್ಞಾನದೊಳಗೆ ದುರ್ಬಲತೆ ಇರುವುದರಿಂದ ಆಗಲಿಲ್ಲ. ಆದ್ರೆ ಅದಕ್ಕೆ ಕರ್ಮವನ್ನು ನಿಮಿತ್ತ ಅಂಥೇಳಿ ಹೇಳೋದು ಮತ್ತು ಅದು ನಿಮಿತ್ತದ ಸ್ಥಾನದಲ್ಲಿ ಪ್ರಬಲ ರೂಪದಿಂದ ವಾಸ್ತವದಲ್ಲೇನ ಇದೆ ರೀ. ಕರ್ಮ ಏನೂ ಮಾಡದಿದ್ರ ಜೀವ ಯಾವಾಗ ಮನಸ್ಸಿಗೆ ಬಂತೋ ಅವಾಗ ಮೋಕ್ಷಕ್ಕೆ ಹೋಗ್ಬೋದು ರೀ, ಮೋಕ್ಷ ಮಾರ್ಗದಲ್ಲಿ ಬರ್ಬೋದು. ಕರ್ಮ ಏನೂ ಮಾಡದಿದ್ರ ಅಶುಭ ಕರ್ಮದೊಳಗೂ ಸಾಮರ್ಥ್ಯ ಎಷ್ಟಿದೆ ಅಂತಂದ್ರೆ, ಅಶುಭ ಕರ್ಮ ಏನೂ ಮಾಡದಿದ್ರ ಜೀವ ರೋಗ ಬಾಧೆ ಶೋಕ ಆಗ್ತಾ ಇರೋ ವೇಳೆದೊಳಗೆ ಶಾಂತ ತತ್ವ ವಿಚಾರ ಮಾಡ್ತಾ ಇರಬಹುದು. ಆದ್ರೆ ಹಾಗೆ ಆಗೋದಿಲ್ರಿ. ಅಂದ್ರೆ ಕರ್ಮದ ಪಾತ್ರ ಸಂಸಾರ ಅವಸ್ಥೆಯೊಳಗ ಜೀವನದೊಳಗ ಪ್ರಮುಖ ಇದೆ. ಅದು ತನ್ನ ಪಾತ್ರವನ್ನು ಸಮಯದ ಅನುಸಾರ ನಿರ್ವಹಿಸೇ ತೀರ್ತಿದ್ದೀರಿ. ಪಾತ್ರದ ನಿರ್ವಹಣೆ ಮಾಡಲಿಲ್ಲ ಅಂತಂದ್ರೆ ಅದು ಅಪ್ರಾಮಾಣಿಕ ಆಗ್ತಿದೆ, ಅಯೋಗ್ಯ ಆಗ್ತಿದೆ. ಹಾಗೆ ಅದರದ ಸ್ವರೂಪ ಇಲ್ಲ. ಯಾವ ಪ್ರಕಾರ ಯಾವನೋ ಓರ್ವನಿಗೆ ರೋಗ ಶೋಕ ದರಿದ್ರತೆಗಳು ಇಚ್ಛೆ ಇಲ್ಲದೆ ಬಂದು ಬಿಡುತ್ತವೆಯೋ ಅದೇ ಪ್ರಕಾರ ಸಮ್ಯಕ್ ದೃಷ್ಟಿ ಜೀವನಿಗೆ ಯಾವುದೇ ಕ್ರಿಯೆಯು ಆಗುತ್ತಿದ್ದರೆ ಅದು ಇಚ್ಛೆ ಇಲ್ಲದೆಯೇ ಆಗುತ್ತದೆ. ಯಾವ ಕ್ರಿಯೆ ಆಗ್ತಿದೆ? ಅದು ದೇಹದ ಮೂಲಕ ಇರಲಿ, ಇಂದ್ರಿಯಗಳ ವಿಷಯದಲ್ಲಿ ಇರಲಿ, ವಚನದ ಮೂಲಕ ಇರಲಿ, ಪ್ರತಿಯೊಂದು ಕ್ರಿಯೆ ಸಮ್ಯಕ್ ದೃಷ್ಟಿ ಹೇಗಾಗ್ತಿದೆ? ಇಚ್ಛೆ ಇಲ್ಲದನ ಆಗ್ತಿದೆ. ಇಚ್ಛೆ ಅಂದರೆ ಏನ? ಅಪನತ್ವ ಅನ್ರಿ. ಅದರೊಳಗೆ
ತನ್ಮಯತೆ ಅಂದರೆ ಅದು ನಾನು ಅನ್ನುವಂಥದ್ದ ಭಾವದ ಸ್ವೀಕಾರಪೂರ್ವಕ, ಆಗ್ರಹದ ಸ್ವೀಕಾರಪೂರ್ವಕ ಅಂದರೆ ಅದು ಆಗೋದನ್ನ ಇಲ್ಲ. ಸಮ್ಯಕ್ ದೃಷ್ಟಿ ಪುರುಷನು ಅನಿಚ್ಛಕನಿರುತ್ತಾನೆ, ಅವನಿಗೆ ಬಲವಂತತೆಯಿಂದ ಭೋಗದ ಕ್ರಿಯೆಗಳಾಗುತ್ತವೆ. ಈ ಬಲವಂತತೆ ಶಬ್ದದೊಳಗ ಇನ್ನೂ ಒಂದು ಅರ್ಥ ಪ್ರಕಟ ಆಗ್ತಿದೆ. ಬಲವಂತತೆ ಶಬ್ದ ಹೇಳ್ತಾ ಇದೆ ಭೋಗದೊಳಗ ಸುಖ ಅಂತೂ ಇಲ್ಲವೇ ಇಲ್ಲಂದ ಮೇಲೆ ಜ್ಞಾನಿ ಅದರೊಳಗ ಯಾವುದರ ಸಲುವಾಗಿ ವರ್ತಿಸೋದು ಸಾಧ್ಯ ಇದೆ? ಭೋಗದೊಳಗ ಅವನ ಶೋಭೆ ಇಲ್ಲವೇ ಇಲ್ಲ, ಅವನಿಗೆ ಗೌರವ ಇಲ್ಲವೇ ಇಲ್ಲ ಅಂದಮೇಲೆ ಜೀವ ಮಾತ್ರನಿಗೆ, ಯಾವುದೇ ಜೀವನಿಗೆ ಭೋಗದೊಳಗ ಪ್ರವೃತ್ತಿ ಮಾಡೋದ ಇದು ಗೌರವಶಾಲಿ ಕಾರ್ಯ ಅಲ್ಲ, ನಿಂದಾತ್ಮಕ ಕಾರ್ಯ ಇದೆ. ಇನ್ನು ಯಾವ ಜೀವನಿಗೆ ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆ ಅನುಭವಪೂರ್ವಕ ಜ್ಞಾನದೊಳಗೆ ಬಂದು ಬಿಟ್ಟಿದೆಯೋ ಆ ಜೀವ ಭೋಗದ ಕ್ರಿಯೆಯೊಳಗ ಯಾವುದರ ಸಲುವಾಗಿ ತನ್ಮಯ ಆಗ್ತಾನೆ ಹೇಳ್ರಿ? ಯಾವುದರ ಸಲುವಾಗಿ ಭೋಗದ ಕ್ರಿಯೆಯನ್ನು ಮಾಡ್ತಾನೆ ಹೇಳ್ರಿ? ತನ್ನ ಗೌರವಕ್ಕೆ ಧಕ್ಕೆ ಬರುವಂಥದ್ದು, ತನಗೆ ವರ್ತಮಾನದಲ್ಲಿ ತನ್ನ ಸುಖದಿಂದ ವಂಚಿತ ಇಡುವಂಥದ್ದು, ದೂರ ಇಡುವಂಥದ್ದು, ಭವಿಷ್ಯದಲ್ಲಿ ಭವಗಳ ನಿರ್ಮಾಣಕ್ಕೆ ಕಾರಣವಾಗುವಂಥದ್ದು ಕ್ರಿಯೆಯನ್ನ ಜ್ಞಾನಿ ಜೀವ, ಸಮ್ಯಕ್ ದೃಷ್ಟಿ ಜೀವ ಯಾತಕ್ಕೆ ಮಾಡ್ತಾನ್ರಿ? ಅದಕ್ಕೆ ಬಲವಂತತೆ ಶಬ್ದ ಇದನ್ನು ಕೂಡ ಸೂಚಿಸ್ತಿದೆ. ಯಾವುದನ್ನ ಭೋಗದ ಭಾವದೊಳಗ ಜ್ಞಾನಿ ಅರ್ಥಾತ್ ಜೀವದ ಶೋಭೆ ಇಲ್ಲ, ನಿಜವಾಗಿ ಭೋಗಿಸೋದ ನಿಂದಾತ್ಮಕ ದುರ್ಬಲತೆಯದ್ದನ ಲಕ್ಷಣ ಇದೆ. ತ್ಯಾಗ ಏನಿದೆ ಅದು ಶೂರವೀರತೆಯ ಲಕ್ಷಣ ಇದೆ, ಭೋಗ ಏನಿದೆ ಅದು ದುರ್ಬಲತೆಯ ಲಕ್ಷಣ ಇದೆ. ಅದು ನಿಂದಾಸ್ಪದ ಕಾರ್ಯ ಇದೆ, ಅದು ಗರಿಮಾಪೂರ್ಣ ಕಾರ್ಯ ಇದೆ. ಅವನಿಗೆ ಬಲವಂತತೆಯಿಂದ ಭೋಗದ ಕ್ರಿಯೆಗಳಾಗುತ್ತವೆ. ಅವುಗಳ ಆಗುವಿಕೆಯಲ್ಲಿ ಜ್ಞಾನಿ ಕಿಂ ಕುರುತೆ, ಜ್ಞಾನಿ ಸಮ್ಯಕ್ ದೃಷ್ಟಿ ಜೀವನು ಕಿಂ ಕುರುತೆ ಅನಿಚ್ಛಕನಾಗಿ ಕರ್ಮದ ಉದಯದಲ್ಲಿ ಕ್ರಿಯೆ ಮಾಡುತ್ತಿದ್ದರೆ ಅವನು ಕ್ರಿಯೆಯ ಕರ್ತೃ ಆಗುವನೇನು? ಏನ ಅವುಗಳ ಆಗುವಿಕೆಯಲ್ಲಿ, ಯಾವುಗಳ ಆಗುವಿಕೆಯಲ್ಲಿ? ಭೋಗದ ಕ್ರಿಯೆಗಳ ಆಗುವಿಕೆಯಲ್ಲಿ. ಮಾಡುವ ಮಾತನೇ ಇಲ್ಲ, ಭೋಗದ ಕ್ರಿಯೆಗಳ ಆಗುವಿಕೆಯಲ್ಲಿ ಸಮ್ಯಕ್ ದೃಷ್ಟಿ ಜೀವನು ಅನಿಚ್ಛಕನಾಗಿ ಕರ್ಮದ ಉದಯದಲ್ಲಿ ಕ್ರಿಯೆ ಮಾಡುತ್ತಿದ್ದರೆ, ಅನಿಚ್ಛಕನಾಗಿ ಅಂದ್ರೆ ರುಚಿ ಇಲ್ಲ, ತನ್ನತನದ ಭಾವ ಇಲ್ಲ, ನಿರಾಶನಾಗಿ ಮಾಡ್ತಾ ಇದ್ದನು ಹೀಗೆ ಮಾತಿಲ್ಲ. ಆದ್ರೆ ತನ್ನತನದ ಭಾವ, ಗರಿಮಾರೂಪದ ಭಾವ ಅವನಿಗೆ ಅಲ್ಲಿ ಇಲ್ಲವೇ ಇಲ್ಲ. ಅಂದ ಮೇಲೆ ಅವನು ಆ ಕ್ರಿಯೆಗಳ ಕರ್ತೃ ಆಗ್ತಾನೇನ? ಭೋಗಿಸುವ ಕ್ರಿಯೆ ಏನು ಆಗ್ತಿದೆ, ಕ್ರಿಯೆಗಳು ಆಗ್ತವೆ. 5 ಇಂದ್ರಿಯದ ಭೋಗಿಸುವ ಕ್ರಿಯೆಗಳೇನು ಜ್ಞಾನದಿಂದ ಆಗ್ತವೆ. ಅಲ್ಲಿ ಆ ಕ್ರಿಯೆಯೊಳಗ ಅವನಿಗೆ ಅಪನತ್ವ, ತನ್ನತನ, ತಾನು ಅನ್ನೋದು ಇರೋದನೇ ಇಲ್ಲ. ಅದರಲ್ಲಿ ಸುಖ ಬುದ್ಧಿ ಇರೋದನೇ ಇಲ್ಲ. ಅದರಲ್ಲಿ ನಿಜವಾಗಿ ಅವನಿಗೆ ನಿಂದಾತ್ಮಕವಾದಂಥ ಅನುಭವ ಆಗ್ತಾ ಇರುವ ವೇಳೆದೊಳಗ ಅದರ ಕರ್ತೃ ಆಗೋ ಸಾಧ್ಯ ಇದೆಯೇನ? ಪ್ರಶ್ನೆ ಕೇಳ್ತಾ ಇದ್ದಾರೆ. ಮೊದಲೇ ಹೇಳಿದರು ನಾವಂತೂ ಮನ್ನಿಸುವುದಿಲ್ಲ ಅಂಥೇಳಿ, ಪ್ರತೀತಿ ಮಾಡುವುದಿಲ್ಲ ಅಂಥೇಳಿ ಹೇಳಿದರು. ಈಗ ಅದರ ಸಿದ್ಧಿ ಮಾಡ್ತಾ ಏನು ಹೇಳಿದರು? ಅವ ಕರ್ತೃ ಆಗೋ ಸಾಧ್ಯ ಇದೆಯೇನ? ಅವ ಜ್ಞಾನಾವರಣಾದಿ ಕರ್ಮಗಳನ್ನು ಮಾಡ್ತಾನೆ ಅಂಥೇಳಿ ನಾವಂತೂ ಪ್ರತೀತಿ ಮಾಡುವುದಿಲ್ಲ ಅಂಥೇಳಿ ಹೇಳಿ ಬಂದಿದ್ದಾರೆ. ಹಾಗಾದರೆ ಇಲ್ಲಿ ಅವ ಮಾಡೋ ಸಾಧ್ಯ ಇದೆಯೇನ, ಅವ ಕರ್ತೃ ಆಗೋ ಸಾಧ್ಯ ಇದೆಯೇನ ಅಂಥೇಳಿ ನಮ್ಮನ್ನು ಕೇಳ್ತಾ ಇದ್ದಾರೆ. ಮಧ್ಯದೊಳಗೆ ಇಷ್ಟು ವಿವರಣೆಯನ್ನ ಆಚಾರ್ಯ ಪ್ರಭುವಿನ ಶಬ್ದಗಳ ಮೂಲಕ ಮಾಡಿದ್ದಾರೆ. ಆಮೇಲೆ ಪ್ರಶ್ನೆ ಕೇಳಿದರು, ಏನ ಅವನು ಕ್ರಿಯೆಯ ಕರ್ತೃವಾಗುವನೇನು? ಅಥ ನ ಕುರುತೆ ಎಂದರೆ ಸಮ್ಯಕ್ ದೃಷ್ಟಿ ಜೀವನು ಸರ್ವಥಾ ಕ್ರಿಯೆಯ ಕರ್ತೃವಿಲ್ಲ. ಇನ್ನು ಇಲ್ಲಿ
ಇಲ್ಲಿ ಇಂದ್ರಿಯದ ಭೋಗದ ಕ್ರಿಯೆ ಇಲ್ಲ, ಅದು ಬಿಟ್ಟು ಹೋಯ್ತು, ಬರೀ ಕ್ರಿಯೆ ಬಂತ್ರಿ. ಕೊನೆಗೆ ಇಲ್ಲಿ ಬರೀ ಕ್ರಿಯೆ ಶಬ್ದ ಇದೆ, ಭೋಗದ ಕ್ರಿಯೆ ಅನ್ನುವಂಥದ್ದು ಹೋಯ್ತರಿ, ಕ್ರಿಯೆ ಉಳೀತರಿ. ಅದೇ ನೋಡ್ರಿ, ಇನ್ನಿದು ಬಹಳ ಉಚ್ಚ ಕೊಟ್ಟಿದ್ದ ನಿರ್ಜರ. 4ನೇ ಗುಣಸ್ಥಾನದಲ್ಲಿ ನಿರ್ಜರೆ ಆಗ್ತಿದೆ, 5ನೇ ಗುಣಸ್ಥಾನದಲ್ಲಿ ಆಗ್ತಿದೆ, 7, 6, 7, 6ಗಳಲ್ಲಿ ನಿರ್ಜರೆ ಆಗ್ತಿದೆ. 8ನೇ ಗುಣಸ್ಥಾನದಲ್ಲಿ ಏನಾಗ್ತಿದೆ ರೀ? ನಿರ್ಜರೇನ ಆಗ್ತಿದೆಯಲ್ಲ. 9ನೇ ಗುಣಸ್ಥಾನದಲ್ಲಿ ಏನಾಗ್ತಿದೆ? ನಿರ್ಜರೇನ ಆಗ್ತಿದೆ. 10ನೇ ಗುಣಸ್ಥಾನದಲ್ಲಿ ಏನಾಗ್ತಿದೆ? ನಿರ್ಜರೇನ ಆಗ್ತಿದೆ. 11, 12, 13ನೇ ಗುಣಸ್ಥಾನದಲ್ಲಿ ಏನಾಗ್ತಿದೆ? ನಿರ್ಜರೇನ ಆಗ್ತಿದೆ. 13ನೇ ಗುಣಸ್ಥಾನದಲ್ಲಿ ನಿರ್ಜರೆ ಆಗ್ತಾ ಇದೆ ಏನಿಲ್ರಿ? ನಿರ್ಜರೆ ಆಗ್ತಾ ಇದೆ. ಯಾವುದ ಆಶ್ರವ ಬಂಧ ಆಗ್ತಾ ಇದೆಯೋ ಅದರದ ಸಂವರ ನಿರ್ಜರೆ ಆಗ್ತಾ ಇದೆ. ಯಾವ 4 ಅಘಾತಿ ಕರ್ಮಗಳಿದಾವೆಯೋ ಅವುಗಳದ್ದು ನಿರ್ಜರ ಆಗ್ತಾ ಇದೆ. ಯಾವುದರಿಂದ? ಕ್ರಿಯೆಯ ಕರ್ತೃ ಇಲ್ಲ. ಎಲ್ಲಿಂದ ಇಲ್ಲ? 8ನೇ ಗುಣಸ್ಥಾನದಿಂದ ಹಿಡಿದು 14ನೇ ಗುಣಸ್ಥಾನದ ಅಂತಿಮ ಸಮಯದವರೆಗೆ ನಿರ್ಜರೆ ಆಗ್ತಿದೆ, ಆದರೆ ಕ್ರಿಯೆಯ ಕರ್ತೃ ಇಲ್ಲ. ಕ್ರಿಯೆನ ಶುದ್ಧ ಭಾವ ರೂಪದ ಕ್ರಿಯೆ ಆಗ್ತಿದೆಯಲ್ಲ, ಆಗ್ತಾ ಇದೆ ಏನಿಲ್ರಿ? ಸ್ವರೂಪ ಸ್ಥಿರತೆಯ ಕ್ರಿಯೆ ಆಗ್ತಾ ಇದೆಯಲ್ಲ. ಅಬುದ್ಧಿಪೂರ್ವಕ ರಾಗ ಇರುವೆಳೆದೊಳಗೂ ಕೂಡ ಮತ್ತ ಸಂಪೂರ್ಣ ರಾಗದ ಅಭಾವಾಗಿ 3 ಲೋಕೆಲ್ಲ ಪ್ರತಿಫಲಿತ ಆಗ್ತಾ ಇರುವೆಳೆದೊಳಗೂ ಕೂಡ ಅದನ್ನು ನಾನು ನೋಡ್ತಾ ಇದ್ದೇನೆ ಅನ್ನುವ ಕ್ರಿಯೆಯ ಭಾವ ಇಲ್ರಿ, ಮಾಡುವ ಭಾವ ಇಲ್ಲವೇ ಇಲ್ಲ. ಕ್ರಿಯೆ ಅರ್ಥಾತ್ ಮಾಡೋದು, ಕರ್ತೃವಿನ ಕಾರ್ಯದ ಹೆಸರು ಕ್ರಿಯೆ. ನಿನ್ನೆ ಬಂತಲ್ಲ ಕಲಶರೇ, ಎಲ್ಲಿ? ಯೋಗಸಾರದೊಳಗರೆ ಯಃ ಪರಿಣಮತಿ ಸ ಕರ್ತ. ಯಾವ ಪರಿಣಮನ ಮಾಡ್ತಾನೋ ಅವ ಕರ್ತೃ ಇದ್ದಾನೆ. ಯಾವ ಕರ್ತೃವಿನ ಮೂಲಕ ಯಾವ ಪರಿಣಾಮ ಆಗ್ತಿದೆಯೋ ಅದು ಕ್ರಿಯೆ ಇದೆ. ಯಾವ ಪರಿಣಮನ ಮಾಡ್ತಾನೋ ಅವ ಕರ್ತೃ ಇದ್ದಾನೆ. ಆ ಕರ್ತೃವಿನ ಮೂಲಕ ಯಾವ ಪರಿಣಾಮ ಆಗುತ್ತಿದೆಯೋ ಅದು ಕ್ರಿಯೆ ಇದೆ. ಹಾಗಾದ್ರೆ ನಾವು ಕ್ರಿಯೆ ಮಾಡ್ತಾ ಇದ್ದಾನೇನ್ರಿ? 8ರಿಂದ ಮೇಲೆ ನಾವು ಕ್ಷಪಕ ಶ್ರೇಣಿಯ ಅಂತ ಹೇಳಿ ಇಟ್ಕೊಳ್ಳೋರಿ, ಅವ್ನು ಕ್ರಿಯೆ ಮಾಡ್ತಾ ಇದ್ದಾನೇನ್ರಿ? ಏನು ಕ್ರಿಯೆ ಆಗ್ತಾ ಇದೆ? ಕ್ರಿಯೆ ಮಾಡ್ತಾ ಇದ್ದಾನೇನ? ಇಲ್ಲ. ಕ್ರಿಯೆ ಆಗ್ತಾ ಇದೆಯೋ ಅಥವಾ ಇಲ್ರಿ? ಆಗ್ತಾ ಇದೆ. ಕ್ರಿಯಾಶೂನ್ಯ ದ್ರವ್ಯ ಅಂತೂ ಯಾವುದೂ ಇಲ್ಲ, ಮತ್ತು ಕ್ರಿಯಾಶೂನ್ಯ ಜೀವ ಯಾವಾಗೂ ಆಗುವುದಿಲ್ರಿ. ಯಾವುದೂ ದ್ರವ್ಯ ಕ್ರಿಯಾಶೂನ್ಯ ಇಲ್ಲ, ಜೀವ ಯಾವಾಗೂ ಕ್ರಿಯಾಶೂನ್ಯ ಆಗೋದಿಲ್ಲ. ಕೃತ್ಯ ಆದ ನಂತರ ಕೂಡ ಕ್ರಿಯಾ ನಡೆದದ್ದನ ಇದೆ, ಆದ್ರೆ ನಾವು ಮಾಡ್ತಾ ಇಲ್ಲ. ಇದು ನಿರ್ಜರ. ಇದು ಯಾರ ನಿರ್ಜರ? ಇದು ಅಮೃತ ಚಂದ್ರಾಚಾರ್ಯರ ನಿರ್ಜರ ರೀ. ತಿಳಿತೇನ್ರಿ? ಅವರು ಎಲ್ಲಿ ಅದಾರು? ಅರೇ 6ನೇ 7ನೇ ಗುಣಸ್ಥಾನದೊಳಗಿದರು. ಹಾಗಾದ್ರೆ ಅವರ ನಿರ್ಜರ ಯಾವುದು ಮಾಡಬೇಕನ್ನಕದರು? 14ನೇ ಗುಣಸ್ಥಾನದ ಅಂತಿಮ ಸಮಯದವರೆಗೆ ಆಗೋದಿದೆಯಲ್ಲ ಅದನ್ನು ಮಾಡಬೇಕನ್ನಕದರ್ವೆ. ಆದ್ರೆ ಮಾಡೋದ್ರಿಂದ ಆಗೋದಿಲ್ಲ ಅನ್ನೋದ್ರ ಸ್ವೀಕಾರ ಮಾಡಿದ್ದಾರೆ. ಕ್ರಿಯೆ ಅಂದ್ರೆ ಇಲ್ಲಿ ಬರೀ ಇಲ್ಲಿ ಭೋಗದ ಕ್ರಿಯೆ ಹೋಯ್ತರಿ. ಸಮ್ಯಕ್ ದೃಷ್ಟಿ ಏನದನು ಅವು ಭೋಗದ ಕ್ರಿಯೆ ಮಾಡ್ತಾನೆ. ಎಲ್ಲಿಯವರೆಗೆ? 4, 5, 6. 6ನೇ ಗುಣಸ್ಥಾನದಲ್ಲಿ ಕೂಡ ಭಗವಂತನ ದರ್ಶನ ಚಕ್ಷು ಇಂದ್ರಿಯದ ಮೂಲಕ ಮಾಡ್ತಾನಲ್ಲ, ಅಲ್ಲಿ ಅವನಿಗೆ ಆ ಕ್ರಿಯೆಯೊಳಗೆ ಜ್ಞಾನ ತೊಡಗಿದೇನೋ ಆ ಜ್ಞಾನದ ಫಲ ಅಲ್ಲಿ ಇದೇನೋ. ಹಾಗಾದ್ರೆ ಇಲ್ಲಿ ಕ್ರಿಯೆ ಭೋಗದ ಕ್ರಿಯೆ 3 ಗುಣಸ್ಥಾನಗಳಲ್ಲಿ ಸಮ್ಯಕ್ ದೃಷ್ಟಿ ಜೀವ ಮಾಡ್ತಾನೋ, ಮುಂದಿನ ಕ್ರಿಯೆಯಿಂದ ಇಲ್ಲಿ ಭೋಗದ ಕ್ರಿಯೆಯನ್ನು ಅವ ಮಾಡ್ತಾನೆ ಅನ್ನೋದಕ್ಕಿಂತ ಇಲ್ಲಿ ಪಂಚೇಂದ್ರಿಯ ಭೋಗದ ಕ್ರಿಯೆಗಳು ಕೂಡ ಅವ ಮಾಡ್ತಾ ಇಲ್ಲ. ಅವ ಅದರ ಕರ್ತೃ ಇಲ್ಲ. ಅವ ಅದರ ಕರ್ತೃವಾದ ಅಂತಂದ್ರೆ ಜ್ಞಾನಾವರಣೀಯ ಕರ್ಮಗಳದ್ದು ಬಂದು ನಿಶ್ಚಿತವಾಗಿ ಆಗ್ತಿದೆ ರೀ. ಅವ ಅದರದ ಕರ್ತೃ ಇಲ್ಲ, ಅನಿಚ್ಛಕ ಬಲವಂತತೆಯಿಂದ ಆ ಕ್ರಿಯೆ ಆಗ್ತಾ ಇದ್ದಾವೆ. ಅರ್ಥಾತ್ ಆ ಕ್ರಿಯೆಗಳಲ್ಲಿ ಪೂರ್ವ ಸತ್ತಾದೊಳಗಿರುವಂಥ ಕರ್ಮದ ನಿರ್ಜರೆ ಆಗ್ತಿದೆ, ನವೀನ ಕರ್ಮಗಳನ್ನು ಬಂಧ ಆಗ್ತಿದೆ.
ಮುಂದೆ ಶುದ್ಧೋಪಯೋಗದ ಕ್ರಿಯೆ ಇದೆ, ಅಬುದ್ಧಿಪೂರ್ವಕ ಕೆಲವು ಗುಣಸ್ಥಾನಗಳಲ್ಲಿ ರಾಗಿ ಇದೆ, ಆಮೇಲೆ ಅದು ಬಿಟ್ಟು ಹೋಗ್ತಿದೆ, ಆಮೇಲೆ ಶುದ್ಧತೆ ಪ್ರಕಟ ಆಗ್ತಿದೆ, ಆದ್ರೂ ಕೂಡ ಯೋಗದ ಕಂಪನದಿಂದ ಆಶ್ರವ ಆಗ್ತಾ ಇರ್ತಿದೆ. ಅದೇ ಆ ಆಶ್ರವಿತವಾದಂಥ ಕರ್ಮದ ಸಂವರ ಮತ್ತು ನಿರ್ಜರೆ, ಆಶ್ರವಿತ ಆಗಬೇಕಾದಂಥ ಬಂಧ ಆಗಬೇಕಾದಂಥ ಅಥವಾ ಆಶ್ರವಿತ ಆಗಿರುವಂಥ ಬಂಧ ಆಗಿರುವಂಥ ಕರ್ಮದ ಸಂವರ ಮತ್ತು ನಿರ್ಜರೆ ರೂಪದ ಕ್ರಿಯೆ ಅಲ್ಲಿ ಆಗ್ತಿದೆ. ಅದಕ್ಕೆ ಯೋಗ್ಯವಾದಂಥ ಭಾವ ಅಲ್ಲಿ ಇದೆ. ಆದರೆ ಆ ಕ್ರಿಯೆಯ ಕರ್ತೃ ಆ ಜೀವ ಇಲ್ಲ. 4ನೇ ಗುಣಸ್ಥಾನದಲ್ಲಿನ ಒಂದು ವೇಳೆ ಭೋಗದ ಕ್ರಿಯೆಯ ಕರ್ತೃತ್ವವನ್ನು ಬಿಡದೆ ಹೋದರೆ ಅಲ್ಲಿ ಕೂಡ ಅವನಿಗೆ ಕ್ರಿಯೆಯ ಕರ್ತೃವಾಗಿ ಉಳಿಬೇಕಾಗುವುದು. ಮತ್ತ ಅಲ್ಲಿ ಅವ ಕ್ರಿಯೆಯ ಕರ್ತೃ ಇಲ್ಲ ಅಂದ ಮೇಲೆ ಅವ ಇಲ್ಲೇ ಆ ಕ್ರಿಯೆಯ ಕರ್ತೃತ್ವವನ್ನ ಬಿಡೋದು ಅನಿವಾರ್ಯ ಇದೆ. ವಸ್ತು ಸ್ವರೂಪ ಆಗಿದೆ. ಎಲ್ಲಿ ಕರ್ತೃ ಇದ್ದಾನೋ ಅಲ್ಲಿ ಬಂಧ ಆಗ್ತಾ ಇದೆ, ಎಲ್ಲಿ ಬಂಧ ಆಗ್ತಾ ಇದೆಯೋ ಅಲ್ಲಿ ಅಜ್ಞಾನಿ, ಮಿಥ್ಯಾದೃಷ್ಟಿ, ಸಂಸಾರಿ ಇದ್ದಾನೆ. ಅಲ್ಲಿ ಬಿಟ್ಟಿಲ್ಲ ಅಂದಂಗ ಆಯ್ತು. ಅಲ್ಲಿ ಬಿಟ್ಟಿದ್ದಾನೆ ಅಂದಮೇಲೆ ಇಲ್ಲಿ ಬಿಡ್ಲಿಕ್ಕೆ ಬೇಕು, ಇದನ್ನು ಬಿಟ್ಟಿದ್ದಾನೆ ಅಂತ ಹೇಳಿ ಒಪ್ಪಲಿಕ್ಕೆ ಬೇಕ್ರಿ. ಮಿಥ್ಯಾತ್ವ ಅವಸ್ಥೆಯೊಳಗೆ ಮಿಥ್ಯಾತ್ವ ನಾಶ ಆಗಿ 1ನೇ ಗುಣಸ್ಥಾನದೊಳಗೆ ಮೊದಲಿನಿಂದ 2ಕ್ಕೆ ಬರ್ತಾನಲ್ಲ, ಮಿಥ್ಯಾತ್ವದ ನಾಶ ಆಗ್ತಿದೆ. 2ರಿಂದ 3ಕ್ಕೆ ನಿಜವಾಗಿ ಬಹಳ ಸುಂದರ ವಿಷಯ ಬಂದು ಬಿಟ್ಟಿದ್ದಾರೆ ತಾನಾಗೇನ ನಮ್ದು ಭಾಗ್ಯದಿಂದ. 2ರಿಂದ 3ನೇ ಗುಣಸ್ಥಾನಕ್ಕೆ ಬರ್ತಾನಲ್ಲ, ಆವಾಗ ಅನಂತಾನುಬಂಧಿತ ನಾಶ ಆಗ್ತಿದೆ. ಆಮೇಲೆ ನಿರ್ಬಾಧವಾಗಿ 4ನೇ ಗುಣಸ್ಥಾನ ರೂಪ ಆತ್ಮನ ಅನುಭೂತಿ ಆಗ್ತಿದೆ. 14ನೇ ಗುಣಸ್ಥಾನದ ಅಂತಿಮ ಸಮಯ ಯೋಗ ನಿರೋಧ. ಯೋಗ ನಿರೋಧ ರೂಪದ 5 ಹ್ರಸ್ವ ಅಕ್ಷರಗಳಷ್ಟ ಸಮಯ ಯಾವ 14ನೇ ಗುಣಸ್ಥಾನದ್ದಿದೆ ಅಲ್ಲಿ ಕೂಡ ಯೋಗ ನಿರೋಧ ರೂಪದ ಕ್ರಿಯೆ ಆಗ್ತಿದೆ. ಜೀವ ಮಾಡುವುದಿಲ್ರಿ, ಆಗ್ತಿದೆ, ಯೋಗ್ಯತೆಯಿಂದ ಆಗ್ತಿದೆ. ಜೀವದ್ದೇ ಸಮ್ಯಜ್ಞಾನದ ಯಾವ ಒಂದು ಪ್ರಬಲ ಪೂರ್ಣ ವಿಕಾಸ ಆಗಿದೆ ಅಲ್ಲ, ಆ ಜ್ಞಾನದ ಬಲದಿಂದ ಆಗ್ತಿದೆ. ಮಾಡಬೇಕಾದದ್ದೇನೂ ಇಲ್ಲ. ಹಾಗಾದರೆ ಯೋಗ ನಿರೋಧ ಮಾಡಬೇಕಾಗಿಲ್ಲ ಅಂದಮೇಲೆ ಮಿಥ್ಯಾತ್ವದ ನಾಶ ಹೇಗೆ ಮಾಡೋದ್ರಿ? 5 ಬಂಧನ ಕಾರಣ ಅದಾವಲ್ಲ, ಮಿಥ್ಯಾತ್ವ, ವಿರತಿ, ಪ್ರಮಾದ, ಕಷಾಯ, ಯೋಗ. ಹಾಗಾದರೆ ಯೋಗದ ನಿರೋಧ ರೂಪದ ಕ್ರಿಯೆ ಜೀವ ಮಾಡುವುದಿಲ್ಲ ಅಂದ ಮೇಲೆ ಮಿಥ್ಯಾತ್ವದ ನಾಶದ ಕ್ರಿಯೆಯನ್ನು ಜೀವ ಯಾತಕ್ಕೆ ಮಾಡ್ತಾನೆ? ಹೇಗೆ ಮಾಡ್ತಾನೆ? ಮಾಡೋ ಸಾಧ್ಯ ಇದೆಯನ್ನ? ಹಾಗಾದರೆ ಮಿಥ್ಯಾತ್ವದ ನಾಶ ತಾನಾಗೆ ಆಗ್ತಿದೆ. ಅದಕ್ಕೆ ಹೇಳಿದ್ದಿತ್ತು ಜ್ಞಾನ ಜಿನಾಗಮದ ಆಶ್ರಯದಿಂದ ವಸ್ತು ಸ್ವರೂಪವನ್ನು ತಿಳಿತಾ ಹೋಗೋದಿದೆ. ತನ್ನ ಕರ್ತವ್ಯ ಬಿಡೋದ ಮತ್ತು ಅದನ್ನು ನಾಶ ಮಾಡ್ತೇನೋ, ಅದು ಪ್ರಬಲ ಇದೆ, ಅದು ನನಗೆ ಬಾಧೆ ಮಾಡ್ತಾ ಇದೆ, ಇದು ಜ್ಞಾನದ ಕಾರ್ಯನ ಅಲ್ರಿ. ಜ್ಞಾನ ಎಲ್ಲಿಯವರೆಗೆ ಹೇಳಿದರಲ್ಲ, ಎಲ್ಲಿಯವರೆಗೆ ಕಾನನದ ರಾಜ ಸಿಂಹ ನಿದ್ರಿಸ್ತಾ ಇದೆ ಅಲ್ಲಿಯವರೆಗೆ ಇಲಿ ಮೊದಲಾದ ಕ್ಷುದ್ರ ಪ್ರಾಣಿಗಳ ಅದರ ಶರೀರದ ಮೇಲೆ ಓಡಾಡ್ತಾ ಇರ್ತಾವ್ರಿ. ಅದು ಬರೀ ಮಾಡಿದ್ರೆ ಸಾಕು, ಏನೂ ಮಾಡಬೇಕಾಗಿಲ್ಲ, ಎಚ್ಚರ ಆದ್ರೆ ಸಾಕು. ಈಗ ಕಣ್ಣು ತೆಗೆದು ಹೀಗೆ ಕತ್ತು ಅಳಗಾಡಿಸ್ತು ಅಂತಂದ್ರೆ ಅವು ಅದರ ಹತ್ರ ಬರೋದನ್ನ ಇಲ್ರಿ ಕ್ಷುದ್ರ ಪ್ರಾಣಿಗಳ. ಹಾಗೆ ಮಿಥ್ಯಾತ್ವ ಆ ಇಲಿಯಷ್ಟು ಕೂಡ ಪ್ರಬಲ ಇಲ್ರಿ, ಜಡ ಇದೆ ಅಲ್ಲ. ಅದು ಜ್ಞಾನ ಜಾಗೃತ ಆಯಿತು ಅಂತಂದ್ರೆ ಅದು ತನ್ನಷ್ಟಕ್ಕೆ ತಾನೇ ಹೊರಟು ಹೋಗ್ತಿದೆ ಅನ್ನೋದಕ್ಕಿಂತ ಈ ಜ್ಞಾನಿ ಆತ್ಮನ ಕಡೆಗೆ, ಜೀವದ ಕಡೆಗೆ ಅದು ಬರೋದನ್ನೇ ಇಲ್ಲ ಅಂದಮೇಲೆ ಜೀವದ ಭಾವದೊಳಗೆ ಏನಾದರೂ ಆಗುವುದರಲ್ಲಿ ನಿಮಿತ್ತ ಹೇಗಾಗೋದ್ರೆ ಅದು ಆಗೋದನ್ನೇ ಇಲ್ಲ. ಅದಕ್ಕೆ ಸಿದ್ಧಾಂತ ಎಲ್ಲ ಕಡೆ ಒಂದೇ ಬೇಕ್ರಿ. ಅದಕ್ಕೆ ಸಿದ್ಧಾಂತ ಅಂತಾರೆ. ಯೋಗದ ನಿರೋಧ ನೀನು ಮಾಡಲಿಲ್ಲ ಅಂದಮೇಲೆ ಮಿಥ್ಯಾತ್ವದ ನಿರೋಧ ನೀನು ಹೇಗೆ ಮಾಡಿದೆ? ಆಶ್ರವದ ನಿರೋಧ ಹೇಗೆ ಮಾಡಿದ್ನಿ? ಆಶ್ರವದ ನಿರೋಧ ಆಯಿತು ಪ್ರಭು. ಯಾವುದರಿಂದ? ಸಂವರದ ಉದಯ ಆಗುವುದರಿಂದ. ಸಂವರ ಜಯೈಕಾಂತ ಲಿಪ್ತಾಶ್ರವ. ಸಂವರ ಅಧಿಕಾರದ ಉದಯ ಆಗುವ ಹೇಳದೊಳಗೆ ಏನು ಹೇಳಿದ್ರು? ಸಂವರದ ಜಯ ವಿಜಯ ಜಯಶಾಲಿಯಾಗಿ ಸಂವರ ಬರ್ತಾ ಇದೆ. ಆಶ್ರವ ಏನಾಗಿತ್ತು? ಗರ್ವಿತ ಆಗಿತ್ತು. ಅದರಿಂದ ಈ ಸಂವರ ರೂಪಿ ಯೋಧ ಬರುವುದರಿಂದ ಅದು ತನ್ನಷ್ಟಕ್ಕೆ ತಾನೇ ಪರಾಜಿತ ಆಗಿ ಹೋಯಿತು.
ಯುದ್ಧರಂಗದೊಳಗ ಜಯಶಾಲಿ ಪ್ರಬಲ ವೀರ ಪ್ರವೇಶ ಮಾಡುವುದರಿಂದ ಉಳಿದ ದುರ್ಬಲ ರಾಜ ಅಥವಾ ಎದುರಾಳಿ ಏನಾಗ್ತಾನೆ, ತನ್ನಷ್ಟಕ್ಕೆ ತಾನೇ ತಲೆಮರೆಸಿಕೊಂಡ ಹೊರಟು. ವಸ್ತು ಸ್ವರೂಪ ಹಾಗೇ ಇದೆ. ಈ ಜೀವ ತನ್ನ ಯೋಗ್ಯತೆಯನ್ನ, ತನ್ನ ಸಾಮರ್ಥ್ಯವನ್ನ, ಅರೆ ಏನು ಕಮ್ಮಿ ಇದೆ ರೇ, ಮಿಥ್ಯಾತ್ವ ನನಗೇನು ಮಾಡಬಹುದಾಗಿದೆ ಹೇಳ್ರಿ, ಅಶುಭ ಕರ್ಮ ನನಗೇನು ಮಾಡಬಹುದಾಗಿದೆ, ಶರೀರದ ರೋಗ ನನಗೇನು ಮಾಡಬಹುದಾಗಿದೆ, ಅಪಶಬ್ದ ನನಗೇನು ಮಾಡಬಹುದಾಗಿದೆ, ಏನು ಮಾಡಬಹುದಾಗಿದೆ. ಅಪ್ಪಾಜಿ ಹೇಳಿದ್ರಲ್ಲ, ಭಾಲೆ ಭರ್ಚಿ ರೂಪದಿಂದ ಬಂದ ನಿನ್ನನ್ನ ಬಾಧಿಸ್ತಾ ಇದ್ದಾವೇನ ಶಬ್ದಗಳ, ಕಠೋರ ಶಬ್ದಗಳ. ನಿಜವಾಗಿ ವಸ್ತು ಸ್ವರೂಪದ ವಿಚಾರ ಮಾಡಿದ್ರ, ತನ್ನ ಸ್ವರೂಪದ ವಿಚಾರ ಮಾಡಿದ್ರ, ತನ್ನ ಮಹಾನತೆಯ ಲಕ್ಷ್ಯದೊಳಗೆ ಬಂದ್ರ ಯಾವ ಅಪಶಬ್ದನೂ ಏನು ಮಾಡುವುದಿಲ್ಲ, ಯಾವ ನಿಂದೇನೂ ಏನು ಮಾಡುವುದಿಲ್ಲ, ಯಾವುದರಿಂದ ಅವಮಾನನೂ ಆಗುವುದಿಲ್ಲ. ಅರೆ ಇವನ ಅವಮಾನ ತನ್ನ ಸ್ವರೂಪವನ್ನು ಮರೆತು ಆ ಕಡೆ ನೋಡುವುದರೊಳಗೆ ಎಷ್ಟು ಇದೆಯಲ್ಲ, ಅಷ್ಟು ಅವಮಾನ ಯಾರೂ ಇವನನ್ನು ಮಾಡೋದನ್ನು ಸಾಧ್ಯ ಇಲ್ಲ. ಅವಮಾನಿತ ಯಾರೂ ಮಾಡೋದು ಸಾಧ್ಯ. ಅರೆ ಅದಕ್ಕೆ ಪದ್ಮನಂದಿ ಇದರೊಳಗೆ ಅಥವಾ ಗುಣಭದ್ರಾಚಾರ್ಯ ಆತ್ಮಾನುಶಾಸನದೊಳಗೆ ದೃಷ್ಟಾಂತ ಬರ್ತಿದೆ, ಮಾತನಾಡುವ ಬಾಯಿ ಅಂತ. ತಮ್ಮ ಪೂರ್ವ ಪುಣ್ಯವನ್ನು ಅವರು ಖರ್ಚು ಮಾಡ್ತಾ ಇದ್ದಾರೆ, ಅವರು ಸ್ವಯಂ ಅಶುಭ ಭಾವ ಮಾಡ್ತಾ ಇದ್ದಾರೆ. ಅಂಥ ಅಪಶಬ್ದವನ್ನು ಕೇಳಿ ನೀನೇ ಅದರ ಸಲುವಾಗಿ ಆಕುಲ ವ್ಯಾಕುಲ ಆಗ್ತಾ ಇದ್ಯಪ್ಪ. ಅದೇನು ಮಾಡಿದೆ, ನಿನ್ನ ಪುಣ್ಯವನ್ನೂ ಅವರು ತಗೊಂಡಿಲ್ಲ, ನಿನ್ನ ವರ್ತಮಾನ ಜ್ಞಾನ ಸಾಮರ್ಥ್ಯವನ್ನೂ ಅವರು ತಗೊಂಡಿಲ್ಲ, ನಿನ್ನ ಬಾಯನ್ನೂ ಅವ್ರು ಬಳಸ್ಕೊಳ್ತಾ ಇಲ್ಲ. ಬಾಡಿಗೆ ತಗೊಂಡಿದ್ದಾರೇನು, ಪುಕ್ಕಟೆ ತಗೊಂಡಿದ್ದಾರೆ, ಅವರು ತಮ್ಮ ಬಾಯಿಲೆ ತಾವು ಮಾತಾಡ್ತಾ ಇದ್ದಾರೆ. ತಮ್ಮ ಪೂರ್ವ ಪುಣ್ಯ. ಅರೆ ಇನ್ನೊಬ್ಬರಿಗೆ ಬೈಬೇಕಾದ್ರೂ ಕೂಡ ಆ ಜೀವದ ಪೂರ್ವ ಪುಣ್ಯ ಬೇಕ್ರಿ, ಬೈಸ್ಕೊಳ್ಳೋದಲ್ಲ ಬೈಯೋಂದ್ರಿ. ಪುಣ್ಯ ಇದ್ದಾಗನ ಬೈಯೋನ್ರಿ. ತನ್ನ ಪುಣ್ಯ ಖರ್ಚು ಮಾಡ್ತಾ ಇದ್ದಾನೆ, ತನ್ನ ಮನೆಯ ಆಹಾರ ತಿಂದುಕೊಂಡಿದ್ದಾನೆ, ತನ್ನ ಬಾಯಿಂದ ತಾನು ಬೈತಾ ಇದ್ದಾನೆ, ತನ್ನ ಭವಿಷ್ಯವನ್ನು ತಾನು ಕೆಡಿಸ್ಕೊಳ್ತಾ ಇದ್ದಾನೆ. ಆ ಪುಣ್ಯ ಬೇಕ್ರೆ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಪನ್ನೂರು ಮಲೆ ಮೇಲೆ ಹೇಳಿದರು ಎಂಥ ಅದ್ಭುತ ಮಾತ. ಯಾವ ಪುಣ್ಯಶಾಲಿ ಮಹಾಪುರುಷ ಈ ಚಂಪಕ ವೃಕ್ಷವನ್ನು ಕತ್ತರಿಸಿ ಹಾಕಿ ಜಿನಬಿಂಬವನ್ನು ತಂದಿಟ್ಟ. ಪುಣ್ಯ ಇಲ್ಲದ ಕಾರ್ಯ ಆಗುವುದಿಲ್ಲ. 2000 ವರ್ಷದ ಇತಿಹಾಸವನ್ನು ಹೇಳುವಂಥ ಎಷ್ಟು ಜೀವಕ್ಕೆ ನೋವಾಗಿರ್ಬೇಕ್ರಿ. ವೃಕ್ಷಕ್ಕಲ್ಲ, ಆ ಕಥೆ ಹೇಳ್ತಾ ಇರುವಂಥ ವೃಕ್ಷದ ಅದೇನು ಶಬ್ದ ಪ್ರಯೋಗ ಇದೆ, ವಧೆಯಾಗಿ ಹೋಗಿರೋದರಿಂದ ಸಾಯಿಸಿಬಿಟ್ಟೆ. ಇನ್ನೊಬ್ಬರನ್ನು ಸಾಯಿಸೋ ಭಾವ, ಇನ್ನೊಬ್ಬರನ್ನು ಅವಮಾನಿತ ಮಾಡುವ ಭಾವ ಏನಿದೆ ಅದು ಪುಣ್ಯೋದಯದಿಂದ ಬರ್ತಿದೆ. ಅದಕ್ಕೆ ಪುಣ್ಯವನ್ನು ಯಾವಾಗಲೂ ಯಾವ ಶಬ್ದದಿಂದ ಹೇಳ್ತಿದ್ರು ಅನ್ನೋದ ಅದು ಅವರ ಮೂಲಕನ ಚಂದ. ಅದನ್ನು ಕೇಳಿ ನಾವು ಲಾಭಾನ್ವಿತ ಆಗಬೇಕು. ಪುಣ್ಯ ಏನೇನು ಮಾಡ್ಲಿಕ್ಕೆ ಹಚ್ತಿದೆ ಸದಾ. ಪಾಪ ತಲೆ ಎತ್ತುಕೊಡುವುದಿಲ್ಲರಿ ಪಾಪ, ಆದ್ರೆ ಪುಣ್ಯ ತಲೆ ಎತ್ತಿ ಪಾಪ ಮಾಡ್ತಿದ್ದೀರಿ. ಪಾಪದ ಸಂಗ್ರಹ ಮಾಡ್ತಿದೆ ಅಭಿಮಾನದಿಂದ, ಪಾಪದೊಳಗೆ ಅಭಿಮಾನ ಮಾಡ್ತಿದ್ದೀರಿ, ಪಾಪ ಭಾವದೊಳಗೆ. ಅದಕ್ಕೆ ಪುಣ್ಯದಂಥ ಹಾನಿಕಾರಕ ವಸ್ತು ಈ ಜೀವಕ್ಕೆ ಯಾವುದೂ ಇಲ್ಲ. ಅದಕ್ಕೆ ಮಾತು ಹೀಗಿದೆ, ಶುಭ ಜೀವನ ಇರುವೆಳೆದೊಳಗೂ ಕೂಡ ಆ ಶುಭದೊಳಗ ಸ್ವಲ್ಪ ಕೂಡ ಧನ್ಯತೆ ತೃಪ್ತಿ ಅನ್ನಿಸ್ತು ಅಂತಂದ್ರೆ ನಮ್ದು ನಿಶ್ಚಿತ ಇದೆ ಏನ ಅನಂತ ಸಂಸಾರ.